ಪೋಷಕಾಂಶಗಳನ್ನು ಒಳಗೊಂಡ ತೆಗೆದುಕೊಂಡು ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಇಲ್ಲಿ ನಾವು ಸೊಪ್ಪು ತರಕಾರಿಗಳನ್ನು ಎಷ್ಟು ಸೇವನೆ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಗರ್ಭಿಣಿಯರಿಗೆ ನಾವು ತರಕಾರಿಗಳಲ್ಲಿ ಸಾಮಾನ್ಯವಾಗಿ ಒಂದು ಮಗುವಿನ ಬೆಳವಣಿಗೆ ಹೊಟ್ಟೆಯಲ್ಲಿ ಚೆನ್ನಾಗಿ ಬೆಳೆಯಬೇಕಾದ್ರೆ ಮಗು ಪ್ರತಿಯೊಂದು ಬೆಳವಣಿಗೆಯ ಹಂತದಲ್ಲಿ ನಾವು ಗರ್ಭಿಣಿಯರಿಗೆ ಹಸಿರು ತರಕಾರಿಗಳು, ಹಸಿರು ಸೊಪ್ಪುಗಳು, ತರಕಾರಿಗಳನ್ನು ಕೆಲವೊಂದು ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಇವೆ. ಕೆಲವರು ಗರ್ಭಿಣಿ ಆದ ತಕ್ಷಣ ಕೆಲವು ಎಲ್ಲಿ ಆಕೆ ಇಲ್ಲಿ ಸಾಮಾನ್ಯವಾಗಿ ಪಪ್ಪಾಯಿ ಹಣ್ಣು ಇರ್ಬೋದು ಅಥವಾ ಜಾಸ್ತಿ ನೀರು ಕುಡಿಬೋದು ಅಥವಾ ಸೊಪ್ಪು ತರಬೇಕು. ಈ ಒಂದು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಿ ಸೇವನೆ ಮಾಡಲಿಕ್ಕೆ ನಾವು ಪ್ರತಿ ಅಂಗನವಾಡಿಯಲ್ಲಿ ತಾಯಂದಿರ ಸಭೆಯಲ್ಲಿ ಅವರಿಗೆ ಹೆಚ್ಚು ಮಾಹಿತಿಯನ್ನು ನಾವು ಕೊಡಬೇಕಾಗ್ತದೆ. ಅದೇ ನಾವು ಇಲ್ಲಿ ಪೌಷ್ಟಿಕ ಆಹಾರದಲ್ಲಿ ವಿವಿಧ ರೀತಿಯ ಆಹಾರ ಪದಾರ್ಥ ಬೆಳವಣಿಗೆಗೆ ಮತ್ತು ಆರೋಗ್ಯದ ಕಡೆಗೆ ಇವೆಲ್ಲ ಪೋಷಕಾಂಶವುಳ್ಳ ಆಹಾರ ಪದಾರ್ಥಗಳನ್ನು ಕೊಡಲಿಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಇದನ್ನು ಯಾಕೆ ಕೊಡಬೇಕು ಅಂತ ಹೇಳಿದರೆ ಸಾಮಾನ್ಯವಾಗಿ ನಮಗೆ ಗೊತ್ತಿರಬಹುದು, ಇಲ್ಲಿ ಒಂದು ಮಗುವಿನ ಬೆಳವಣಿಗೆ ಚೆನ್ನಾಗಿ ಹೊಟ್ಟೆಯಲ್ಲಿ ಆಗದಿದ್ದರೆ ಯಾವ ರೀತಿಯ ಪರಿಣಾಮ ಉಂಟಾಗಬಹುದು, ಅಥವಾ ಒಂದು ತಾಯಿ ಅನಿಮಿಕ್ ಆಗಿದ್ದಲ್ಲಿ ಅಥವಾ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗದಿದ್ದಲ್ಲಿ ಅಲ್ಲಿ ಮಗು ಡೆಲಿವರಿ ಟೈಮಲ್ಲಿ ಕಡಿಮೆ ತೂಕದ ಮಗುವಾಗಿ ಜನನ ಆಗ್ಬೋದು. ನಂತರ ಬೆಳವಣಿಗೆ ಆಗುತ್ತಾ ಅಲ್ಲಿ ಅಪೌಷ್ಟಿಕತೆಯನ್ನು ಹೊಂದಬಹುದು. ಜೊತೆಗೆ ಆ ಒಂದು ಮಗು ಕಡಿಮೆ ತೂಕದ ಮಗು ತುಂಬ ಅದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಈ ನಿಟ್ಟಿನಲ್ಲಿ ನಾವು ಗರ್ಭಿಣಿಯ ಹಂತದಲ್ಲೇ ಪೋಷಕಾಂಶವುಳ್ಳ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಲಿಕ್ಕೆ ಅಲ್ಲಿ ನಾವು ಹೆಚ್ಚು ಮಹತ್ವವನ್ನು ಅಥವಾ ಮಾಹಿತಿಯನ್ನು ಅಲ್ಲೇ ಕೊಡಬೇಕಾಗ್ತದೆ. ಇನ್ನು ಬಾಣಂತಿ ಅವಧಿಯಲ್ಲಿ ಸಾಮಾನ್ಯವಾಗಿ ಡೆಲಿವರಿ ಆದ ನಂತರ ಬಾಣಂತಿ ಅವಧಿಯಲ್ಲಿ ಕೂಡ ನಮ್ಮಲ್ಲಿ ತುಂಬ ಕಟ್ಟುನಿಟ್ಟುಗಳು ಆಹಾರ ಪದ್ಧತಿಯಲ್ಲಿ ಕಟ್ಟುನಿಟ್ಟುಗಳನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಬಾಣಂತಿ ಗರ್ಭಿಣಿ ಡೆಲಿವರಿ ಆದ ತಕ್ಷಣ ಕೇವಲ ಅನ್ನ ಮತ್ತು ಉಪ್ಪಿನಕಾಯಿಯನ್ನು ಕೊಡುವಂಥ ಒಂದು ಪದ್ಧತಿ ನಮ್ಮಲ್ಲಿ ಹೆಚ್ಚಿನ ಇನ್ನೂ ಕೂಡ ಗ್ರಾಮೀಣ ಭಾಗದಲ್ಲಿ ಕಂಡುಬರ್ತಾ ಇದೆ. ಇದನ್ನು ಈ ಒಂದು ಸಾಮಾನ್ಯವಾಗಿ ನೀರಿನಾಂಶ ಅಥವಾ ತರಕಾರಿ ಪಲ್ಯಗಳನ್ನು ಕೊಟ್ಟಲ್ಲಿ ಆಕೆಗೆ ಶೀತ ಆಗ್ಬೋದು, ಬಾಣಂತಿಗೆ ತೊಂದರೆ ಆಗ್ಬೋದು, ಮಗುವಿಗೆ ಶೀತ ಆಗ್ಬೋದು, ಕೆಮ್ಮು ಅಥವಾ ಸೋಂಕು ಆಗ್ಬೋದು ಎನ್ನುವ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಕಂಡು ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಾಮಾನ್ಯವಾಗಿ ವಯಸ್ಸಾದ ಮನೆಯಲ್ಲಿ ಬಾಣಂತಿಯನ್ನು ನೋಡಿಕೊಂಡಿದ್ದಲ್ಲಿ ಅಲ್ಲಿ ಖಾಲಿ ಊಟ ಅನ್ನ ಮತ್ತು ಉಪ್ಪಿನಕಾಯಿಯನ್ನು ಕೊಡುವಂಥ ಒಂದು ಇದನ್ನು ಅಳವಡಿಸ್ತಾರೆ. ಅಂದರೆ ಇದು ತಪ್ಪು. ಈ ಒಂದು ಇದನ್ನು ನಾವು ಸರಿಪಡಿಸಬೇಕಾಗಿದೆ. ಬಾಣಂತಿ ಅವಧಿಯಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು, ಮೀನು, ಮಾಂಸ ಈ ಥರ ಆಹಾರ ಪದಾರ್ಥಗಳನ್ನು ಆಕೆಗೆ ಕೊಡಬೇಕಾಗ್ತದೆ. ಇದರ ಬಗ್ಗೆ ನಾವು ತಾಯಂದಿರಿಗೆ ಮಾಹಿತಿಯನ್ನು ಕೂಡ ಕೊಡಬೇಕು. ಇಲ್ಲಿ ತಾಯಿಗೆ ಯಾವುದೇ ರೀತಿಯ ಆಮೇಲೆ ಇನ್ನೊಂದು ಬಾಣಂತಿಗೆ ಸಾಮಾನ್ಯವಾಗಿ ನೀರನ್ನು ಕುಡಿಯಲಿಕ್ಕೆ ಕೂಡ ಕೊಡುವುದಿಲ್ಲ. ಅಂದರೆ ಸಾಮಾನ್ಯವಾಗಿ ನೀರನ್ನು ಕೊಡೋದಿದ್ದಾಗ ಏನಾಗ್ತದೆ, ಅಲ್ಲಿ ಬಾಣಂತಿಗೆ ಮಗುವಿಗೆ ಬೇಕಾದ ಎದೆ ಹಾಲನ್ನು ಕೊಡಲಿಕ್ಕೆ ಬೇಕಾದ ಎದೆ ಹಾಲಿನ ಪ್ರಮಾಣ ಅಲ್ಲಿ ಕಡಿಮೆ ಆಗ್ತದೆ. ಈ ನಿಟ್ಟಿನಲ್ಲಿ ಉತ್ತಮವಾದ ಮಗುವಿಗೆ ಎದೆ ಹಾಲು ಸಿಗಬೇಕಂದ್ರೆ ಆಕೆ ಆಹಾರ ಪದ್ಧತಿಯನ್ನು ಅಲ್ಲಿ ಬದಲಾವಣೆ ಮಾಡಿಕೊಡ್ಬೇಕಾಗ್ತದೆ.
ಗೌರವಿಸುವ ಅದೇ ರೀತಿ ಮಂಗಳೂರು ಗ್ರಾಮಾಂತರ ಯೋಜನೆ ಕೈಲಾಟಿಗೆ ಕಾಂತಿ ಮೇಡಮ್ ಅವರು, ಅದೇ ರೀತಿ ಮಂಗಳೂರು ಶಿಕ್ಷಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿಯಾದ ಶ್ರೀಮತಿ ಶ್ವೇತಾ ಮೇಡಮ್ ಅವರು, ಪಾವೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಯುತ ಮಜೀದ್ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಭಾರತ ವಿವಿಧತೆಯಲ್ಲಿ ಸುದೃಢ ಆರೋಗ್ಯವಂತ ಭಾರತವನ್ನು ಕಟ್ಟುವಂತಹ ಕನಸು ಈ ಪೋಷಣ ಅಭಿಯಾನ. ರಾಷ್ಟ್ರದ ಅಭಿವೃದ್ಧಿಯಾಗಬೇಕಾದರೆ ಆರೋಗ್ಯವಂತ ಸಮಾಜದ ನಿರ್ಮಾಣವಾಗಬೇಕು. 0ಯಿಂದ 6 ವರ್ಷದ ಮಕ್ಕಳ ಕುಂಠಿತ ಬೆಳವಣಿಗೆ ಹಾಗೂ ಸಮುದಾಯದ ಜವಾಬ್ದಾರಿಯಾಗಿದ್ದು ಒಂದು ಆಂದೋಲನದ ರೀತಿಯಲ್ಲಿ ಮಾಡುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶಿರಾವತಿ ತುಂಗಾ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರಾರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಗ್ರಾಮಾಂತರ, ಸ್ತ್ರೀಶಕ್ತಿ ಒಕ್ಕೂಟ ಮಂಗಳೂರು, MRLM ಸಂಜೀವಿನಿ ಹಾಗೂ ತಾಲೂಕು ಅಭಿಯಾನ ನಿರ್ವಹಣಾ ಘಟಕ ರಾಷ್ಟ್ರೀಯ ಪೋಷಣ್ ಮಾಸಾಚರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತು ಮತ್ತು ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಸಕರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ಮಂಗಳೂರು ಗ್ರಾಮಾಂತರ ಯೋಜನೆಯ ಗೌರವಾನ್ವಿತ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳಾದಂತಹ ಶ್ರೀಮತಿ ಶೈಲಾ ಕೆ ಕಾರಗಿ ಮೇಡಮ್ ಅವರು. ಶುಭೋದಯ. ಎಲ್ಲರಿಗೂ ಕೂಡ ಈ ಸುಂದರ ಸಮಾರಂಭಕ್ಕೆ ಸ್ವಾಗತವನ್ನು ಕೋರಲಿಕ್ಕೆ ನಾನು ಈ ದಿನ ತಮ್ಮೊಂದಿಗಿದ್ದೇನೆ. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಕ್ಷಿಣ ಕನ್ನಡ, ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ವತಿಯಿಂದ, ಹಾಗೆ ನಮ್ಮ ಸ್ತ್ರೀ ಶಕ್ತಿ ಒಕ್ಕೂಟ ಮಂಗಳೂರು, NRLM ಸಂಜೀವಿನಿ ಒಕ್ಕೂಟ ಹಾಗೂ ತಾಲೂಕು ಅಭಿಯಾನ ನಿರ್ವಹಣಾ ಘಟಕ ಉಳ್ಳಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಈ ದಿನ ಏನು ಪೋಷಣ ಅಭಿಯಾನ, ಪೋಷಣ್ ಮಾಹಾಚರಣೆಯ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಶ್ರೀಮತಿ ರಜಿಯಾ ಮೇಡಮ್ ಅವರು, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬೆಳ್ಮ. ಮೇಡಮ್, ತಮಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವರಿಗೆ ಮಂಗಳೂರು ಗ್ರಾಮಾಂತರ ಯೋಜನೆಯ ಶ್ರೀಮತಿ ನಾಗರತ್ನ ಇವರು ಹೂವನ್ನು ಹಾಗೂ ಸ್ಮರಣಿಕೆ, ಹಾಗೆ ನಮ್ಮ ಉದ್ಘಾಟಕರಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ
ಮಾಡಿದ ತಕ್ಷಣವೇ ಸರ್ದು ಡೇಟ್ ಕೇಳಿ ಎಲ್ಲ ವಿವರವಾಗಿ ತಿಳ್ಕೊಂಡು ನಮಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿದ್ದಾರೆ. ಅವ್ರ ಬಗ್ಗೆ ಇದುವರೆಗೂ ಸರ್ ನಾನು 4 ವರ್ಷಗಳು ಇಲ್ಲಿ ಕೆಲಸ ಮಾಡಿದ್ದೀನಿ. ಯಾವತ್ತೂ ಕೂಡ ಬರೀ ಕೆಲಸದಲ್ಲೇ ನಾವು ಓಡ್ತಾ ಇರ್ತೀವಿ ಬಿಟ್ಟರೆ ಒಬ್ಬರ ಬಗ್ಗೆ ನಮಗೆ ಹೇಳಕ್ಕೆ ಅವಕಾಶ ತುಂಬ ಕಡಿಮೆ ಸಿಗುತ್ತೆ. ಈ ಸಂದರ್ಭದಲ್ಲಿ ಸರ್ ಬಗ್ಗೆ ಒಂದು 2 ಲೈನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ಸರ್ವಜ್ಞನವರ ವಚನ ಇದೆ, ಆಡದಲೇ ಕೊಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಕೊಡುವವನು ಮಧ್ಯಮನು, ಅಧಮ ತಾನಾಡಿಯೂ ಕೊಡದವನು ಸರ್ವಜ್ಞ ಅಂತಿದೆ. ಹಾಗಾಗಿ ಸರ್ ಆಡದಲೇ ಕೊಡುವವರು ನಮ್ಮೊಂದಿಗಿದ್ದಾರೆ. ಯಾಕೆ ಅಂತಂದರೆ ಯಾವುದೇ ಒಂದು ಕಾರ್ಯಕ್ರಮ ನಡೀಲಿ, ಇಲ್ಲ ಸಭೆಗಳಿರಲಿ, ಇಲ್ಲ ಯಾವುದೇ ಸಂದರ್ಭದಲ್ಲಿ ನಾವು ಭೇಟಿ ಆದರೂ ಕೂಡ ಅವರ ಒಂದು ಕಾಳಜಿ ಏನು ಎಲ್ಲ ಇಲಾಖೆಗಳ ಬಗ್ಗೆ ಇದೆ. ಬಟ್ ಎಕ್ಸ್ಪೆಷಲಿ ಆ ಇಲಾಖೆಯ ಅಧಿಕಾರಿ ಕಂಡಾಗ ಅವರಿಗೆ ಫಸ್ಟು ಬರುವ ಪ್ರಶ್ನೆ ಏನು ಅಂದರೆ CDPO ಕಂಡಾಗ ಅಂಗನವಾಡಿಗಳು ಹೇಗಿದೆ, ಕಾರ್ಯಕರ್ತೆಯರು ಹೇಗಿದ್ದಾರೆ, ಓಕೆ ಏನಾದರೂ ಸಮಸ್ಯೆಗಳಿದೆನಾ, ಹಾಗೆ ಕೂಡ ಗ್ರಾಮಗಳಲ್ಲೂ ಹೋದಾಗ ಅವ್ರು ಸಭೆ ನಡೆಸಿದಾಗ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆನಾ, ಅಂಗನವಾಡಿಗಳಿಗೆ ಸಂಬಂಧಪಟ್ಟ ಹಾಗೆ ಮೂಲಭೂತ ಸೌಕರ್ಯಗಳಿರ್ಬೋದು, ಇಲ್ಲ ಅಂತಂದರೆ ಕಾರ್ಯಕರ್ತೆಯರ ಸಹಾಯಕರ ಬಗ್ಗೆ ಇರ್ಬೋದು, ಮಕ್ಕಳ ಬಗ್ಗೆ ಇರ್ಬೋದು, ತಾಯಂದಿರ ಬಗ್ಗೆ ಅವರ ಕಾಳಜಿ ಇದು ಎತ್ತಿ ತೋರಿಸುತ್ತೆ. ಯಾಕಂದರೆ ಈ ಉಳ್ಳಾಳ ಕ್ಷೇತ್ರದಲ್ಲಿ ಏನು ಅವರು ಸಭಾಧ್ಯಕ್ಷರಾಗಿ ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅವರು ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಒಂದು ನಿರ್ಮಾಣ ಮಾಡುವುದರಲ್ಲಿ ಹಾಗೂ ನಮ್ಮ ಇಲಾಖೆಗೆ ಸತತವಾಗಿ ಅವರ ಸಪೋರ್ಟನ್ನು ಸರ್ಕಾರ ಸರ್ ಇವರಿಗೆ ನಮ್ಮ ಮಂಗಳೂರು ಗ್ರಾಮಾಂತರ ಯೋಜನೆಯ ಸಹಾಯಕ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳಾದಂಥ ಶ್ರೀಯುತ ಹರೀಶ್ ಸರ್ ಅವರು ಗೌರವವನ್ನು ನೀಡಿ ಸ್ವಾಗತಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬೆನ್ನೆಲುಬು ಅಂತಂದರೆ ನಮ್ಮ ಉಪನಿರ್ದೇಶಕರು ಶ್ರೀಯುತ ಉಸ್ಮಾನ್ ಸರ್ ಅವರು, ಅವರ ಮಾರ್ಗದರ್ಶನದಲ್ಲಿ ನಾವು ಇದುವರೆಗೂ ಕೂಡ ಉತ್ತಮ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಅನಿವಾರ್ಯ ಕಾರಣದಿಂದ, ಅನಿವಾರ್ಯ ಅಂತಂದರೆ ಏನು ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರ ಭೇಟಿ ಇರೋದ್ರಿಂದ ಅವರು ಆ ಸಭೆಯಲ್ಲಿ ಇದ್ದಾರೆ. ಹಾಗಾಗಿ ನಮಗೆ ಅವರು ತುಂಬ ಸಹಕಾರವನ್ನು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅವರಿಗೆ ಪರೋಕ್ಷವಾಗಿ ನನ್ನ ಎಲ್ಲ ತಂಡದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಜಯ್ ಭಂಡಾರಿ ಅವರಿದ್ದಾರೆ, ತಾಲೂಕು ಆರೋಗ್ಯಾಧಿಕಾರಿಗಳು. ನಮ್ಮೊಂದಿಗೆ ಸತತವಾಗಿ ಏನು ನಾವು ಸಿಸ್ಟರ್ ಡಿಪಾರ್ಟ್ಮೆಂಟ್ಸು, ಅವರಿಲ್ಲದೆ ನಾವಿಲ್ಲದೆ ಅವರಿಲ್ಲ, ನಮ್ಮ ಒಂದು ಬಾಂಧವ್ಯ ತುಂಬ ಉತ್ತಮ ರೀತಿಯಲ್ಲಿ ವೈಯಕ್ತಿಕವಾಗಿರ್ಬೋದು, ಇಲ್ಲ ಅಂತಂದರೆ ಇಲಾಖೆ ವತಿಯಿಂದನೂ ಕೆಲಸ ನಿರ್ವಹಿಸ್ಕೊಂಡು ಬಂದಿದ್ದೀವಿ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಇವರಿಗೆ ಭಾರತೀಯ ಹಿರಿಯ ಮೇಲ್ವಿಚಾರಕರು ಸ್ವಾಗತವನ್ನು ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಶ್ವೇತಾ ಎನ್ನಿವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಗಳೂರು ನಗರ. ಇವರು ಸ್ನೇಹಿತೆಯೇ ನಮಗೆ ಒಂದು ಏನು ಕೊಲಿಗಾಗಿ ಸಿಗೋದು ತುಂಬ ಕಡಿಮೆ ಸಂದರ್ಭ. ಅಂಥದ್ದು ಅವ್ರು ನನ್ನ ಸ್ನೇಹಿತೆ ಮೊದಲಿಂದನೂ, ನಾನು ಕೊಲಿಗಾಗಿ ಮತ್ತು ಒಟ್ಟಿಗೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೀವಿ. ಅವರಿಗೂ ಕೂಡ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಕೋರ್ತಾ ಇದ್ದೀನಿ. ಇವರಿಗೆ ಮಂಗಳೂರು ಗ್ರಾಮಾಂತರ ಯೋಜನೆಯ ಶ್ರೀಮತಿ ಕಲ್ಪನಾ ಇವರು ಪ್ರೀತಿಯ ಕಾಣಿಕೆಯನ್ನು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹರಿಪ್ರಸಾದ್ ಗೌಡ ಅವರು ಏನು ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಸಂಜೀವಿನಿ ಒಕ್ಕೂಟ, ಇವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವರಿಗೆ ನಮ್ಮ ಮಂಗಳೂರು ಗ್ರಾಮಾಂತರ ಯೋಜನೆಯ ಶ್ರೀಮತಿ ಶಂಕರಿ ಮೇಲ್ವಿಚಾರಕರು, ಇವರು ಪ್ರೀತಿಯ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸುಬ್ರಹ್ಮಣ್ಯ ಅವರಿದ್ದಾರೆ, ತಾಲೂಕು ಸಂಜೀವಿನಿ ಒಕ್ಕೂಟ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಮತಿ ಕವಿತಾ ಇದ್ದಾರೆ, ಅಧ್ಯಕ್ಷರು ತಾಲೂಕು ಒಕ್ಕೂಟ ಸಂಜೀವಿನಿ ಅವರಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಶ್ರೀಮತಿ ಶಾಲಿನಿ ಮೇಲ್ವಿಚಾರಕರು ಮಂಗಳೂರು ಗ್ರಾಮಾಂತರ ಯೋಜನೆ, ಇವರು ನೆನಪಿನ ಕಾಣಿಕೆ ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಬೆಳ್ಮ ಗ್ರಾಮ ಪಂಚಾಯತಿಯ ಸತ್ತರ್ ಸರ್ ಇದ್ದಾರೆ ನಮ್ಮೊಟ್ಟಿಗೆ. ನಮ್ಮ ಈ ಕಾರ್ಯಕ್ರಮ ನಡೀಲಿಕ್ಕೆ ಸಂಪೂರ್ಣ ಸಹಕಾರವನ್ನು, ಈ ಹಾಲ್ ವ್ಯವಸ್ಥೆ ಎಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಎಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಶ್ರೀಮತಿ ರತಿ ಶೆಟ್ಟಿ ಮಂಗಳೂರು ಗ್ರಾಮಾಂತರ ಯೋಜನೆ ಮೇಲ್ವಿಚಾರಕರು, ದಯವಿಟ್ಟು ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳಿ. ಸರ್ ಹಾಗೆ ನಮ್ಮ ಕೊಣಜೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ನಾನು ಮೇಡಮ್ ಕೋರ್ತಾ ಇದ್ದೀನಿ. ಇವರಿಗೆ ಶ್ರೀಮತಿ ಶುಭಾ ಮೇಲ್ವಿಚಾರಕರು ಮಂಗಳೂರು ಗ್ರಾಮಾಂತರ ಯೋಜನೆ, ಇವರು ನೆನಪಿನ ಕಾಣಿಕೆಯನ್ನು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಓಕೆ. ಹಾಗೆ ಕಬೀರ್ ಸರ್ ಅವರು ನಮ್ಮೊಂದಿಗಿದ್ದಾರೆ, ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್. ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಸೀತಾ ಮಂಗಳೂರು ಗ್ರಾಮಾಂತರ ಯೋಜನೆಯ ಮೇಲ್ವಿಚಾರಕರು ನೆನಪಿನ ಕಾಣಿಕೆಯನ್ನು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ.
ಹಾಗೆ ಇಕ್ಬಾಲ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಬೆಳ್ಮದ ಸದಸ್ಯರು, ಮಾಜಿ ಸದಸ್ಯರು. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೀನಿ. ಇವರಿಗೆ ಶ್ರೀಮತಿ ಸುಲೋಚನಾ ಮೇಲ್ವಿಚಾರಕರು, ಮಂಗಳೂರು ಗ್ರಾಮಾಂತರ, ಇವರು ನೆನಪಿನ ಕಾಣಿಕೆಯನ್ನಿಟ್ಟು ಗೌರವಿಸಬೇಕಂತ ಕೇಳಿ. ಹಾಗೆ ಶ್ರೀಮತಿ ಜ್ಯೋತಿ ಅವರಿದ್ದಾರೆ. ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಇದ್ದಾರೆ ಮಂಗಳೂರು. ಅವರಿಗೂ ಕೂಡ ಮೇಡಮ್ ಸಂಪನ್ಮೂಲ ವ್ಯಕ್ತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವರಿಗೆ ಶ್ರೀಮತಿ ಹೇಮಾ, ನಮ್ಮ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಯವರು. ಹಾಗೆ ಮಜೀದ್ ಅವರು ನಮ್ಮ ಪಾವೂರು ಪಂಚಾಯಿತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು. ಹಾಗೆ ನಮ್ಮೊಂದಿಗೆ ಹರೇಕಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಗುಲಾಬಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಇವರಿಗೆ ಶ್ರೀಮತಿ ಸ್ವಾತಿ, ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಂಡು ಈ ಸಂದರ್ಭದಲ್ಲಿ ಈ ಶುಭ ಸಮಾರಂಭದಲ್ಲಿ ನಮ್ಮೊಂದಿಗೆ ಇರುವಂತಹ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಹಾಗೆ ಸ್ತ್ರೀ ಶಕ್ತಿ ಸಂಘದ ಸದಸ್ಯಕ್ರಮ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಇವತ್ತು ಅರೇಂಜ್ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಅವರುಗಳೆಲ್ಲ ಸಹಕಾರ. ನಿನ್ನೆ ಎಲ್ಲ 10 ಗಂಟೆಗೆ ಮನೆಗೆ ಹೋಗಿದ್ದಾರೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅದಾನಿ ಫೌಂಡೇಶನ್ ಅವರು ನಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಒಂದು 2 ನಿಮಿಷದಲ್ಲಿ ನಾನು ಈ ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಏನು ತರಕಾರಿಗಳಿರ್ಬೋದು, ಹೂವು ಇರ್ಬೋದು, ರಂಗೋಲಿ ಇದೆ, ಆಮೇಲೆ ಎಲ್ಲ ಪೌಷ್ಟಿಕ ಆಹಾರ ಇದೆ. ಹಾಗೆ ನಮ್ಮ ಈ ಸಂದರ್ಭದಲ್ಲಿ ನಾನು ಆರೋಗ್ಯ ಏನು ಫಾದರ್ ಮುಲ್ಲರ್ ಆಸ್ಪತ್ರೆಯಿಂದ ಇವತ್ತು ಆರೋಗ್ಯ ತಪಾಸಣೆಗಾಗಿ ತಂಡ ಬಂದಿದೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ಸಾಜನ್ ಅವರು HOD ಇದ್ದಾರೆ, ಫಾದರ್ ಮುಲ್ಲರ್ ಕಮ್ಯುನಿಟಿ ಮೆಡಿಸಿನ್, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ. ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಸರ್ ಯಾವಾಗಲೂ ಅದನ್ನು ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಅದೆಲ್ಲ ಮನೆಯಲ್ಲಿ ತಾಯಂದಿರು ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ, ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಅದನ್ನೆಲ್ಲ ಮರ್ತಿದ್ದೀವಿ, ತುಂಬ ಮರ್ತಿದ್ದೀವಿ. ಈವನ್ ನಮ್ಮನ್ನು ಸೇರಿಸಿ ನಮ್ಮ ಮಕ್ಕಳು ಎಲ್ಲ ಫಾಸ್ಟ್ ಫುಡ್ ಕಾಲ ಹೇಗೆ ವೇಗವಾಗಿ 5G ವೇಗದಲ್ಲಿ ನಾವು ಓಡ್ತಾ ಇದ್ದೀವಿ, ಫುಡ್ಡು ಕೂಡ ಅಷ್ಟೇ ವೇಗವಾಗಿ ಮನೆ ಬಾಗಿಲಿಗೆ ಆರ್ಡ್ರ್ ಮಾಡಿದ್ರೆ ಬರುತ್ತೆ. ನಮಗೆ 5 ನಿಮಿಷದಲ್ಲಿ ಅಲ್ಲ 3 ನಿಮಿಷದಲ್ಲಿ ನೂಡಲ್ಸ್ ರೆಡಿ ಆಗಬೇಕು. ಅಂಥ ಜಮಾನದಲ್ಲಿ ನಾವು ಮಕ್ಕಳಿಗೆ, ತಾಯಂದಿರಿಗೆ ಆರೋಗ್ಯ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನು ಇದು ತಿಳಿಪಡಿಸ್ತೀವಿ. ಯಾಕಂದರೆ ಮಾರುಕಟ್ಟೆಯಲ್ಲೂ ತರಕಾರಿಗಳಿರುತ್ತೆ, ಮಾಲಲ್ಲೂ ಇರುತ್ತೆ, ಅದ್ರ ಬಗ್ಗೆ ನಮಗೆ ಗಮನ ಇರಲ್ಲ. ಬಟ್ ಯಾವತ್ತೂ ಒಮ್ಮೆ ನಾನು ಅಡ್ಮಿಟ್ ಆದರೆ ಇಲ್ಲ ಹೆಲ್ತ್ ಸಮಸ್ಯೆ ಆದರೆ ಅವಾಗೇನಾಗುತ್ತೆ, ನಾವು ನೋಡೋಕೆ ಹೋದವರು ಹೋಟೆಲಿಗೆ ಹೋಗಿ ಊಟ ಮಾಡ್ತೀವಿ, ಬಜ್ಜಿ ಬೋಂಡ ತಿಂತೀವಿ, ಒಂದು ಕಾಮಿಡಿ ಇದೆ. ಆದರೆ ಪೇಷಂಟಿಗೆ ನಾವು ಹಣ್ಣು ಹಂಪಲು ತೊಗೊಂಡೋಗಿ ಕೊಡ್ತೀವಿ. ಗೊತ್ತಾಯ್ತಾ? ಇಲ್ಲಿ ಅರೇಂಜ್ ಮಾಡಿರೋ ಉದ್ದೇಶ ಇಷ್ಟೇ, ಇದರ ಮಹತ್ವ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಇರೋದು. ಪೋಷಣ್ ಅಭಿಯಾನ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಇದು 2018ರಲ್ಲಿ ಸ್ಟಾರ್ಟ್ ಆದಂತಹ ಒಂದು ಕಾರ್ಯಕ್ರಮ. ಏನು ರಾಷ್ಟ್ರೀಯ ಅಭಿಯಾನ ಮಟ್ಟದಲ್ಲಿ ಈಗ ಯಾವುದೇ ಕಾರ್ಯಕ್ರಮಗಳಾಗಲಿ ನಮಗೆ ಅದಕ್ಕೊಂದು ಒಂದು ಕಾಲಾವಧಿ ಅಂತ ಇರುತ್ತೆ. ಅಭಿಯಾನ ರೂಪ ಆದರೆ ಅದು ಪ್ರತಿ ದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ನಡೆಯುವಂತಹ ಕಾರ್ಯಕ್ರಮ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಪ್ರತಿ ಸೆಪ್ಟೆಂಬರನ್ನು ನಾವು ಪೋಷಣ್ ಮಾಹಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೇವೆ. ಪ್ರತಿದಿನ ಇಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ. ಇದರೊಟ್ಟಿಗೆ ಇದರ ಮುಖ್ಯ ಉದ್ದೇಶ ಇಷ್ಟೇ, ಏನು ಮಕ್ಕಳ ಕುಂಠಿತ ಬೆಳವಣಿಗೆಯನ್ನು ನಾವು ಪ್ರತಿ ವರ್ಷ 2% ಕಡಿಮೆ ಮಾಡಬೇಕು. ಹಾಗೆ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಬೇಕು. ಏನು 18 ವರ್ಷದಿಂದ 45 ವರ್ಷದ ಕಿಶೋರಿಯರು ಮತ್ತು ಮಹಿಳೆಯರಲ್ಲಿ ರಕ್ತಹೀನತೆಯನ್ನು ಕಡಿಮೆ ಮಾಡಬೇಕು. ಕಡಿಮೆ ತೂಕದ ಮಕ್ಕಳ ಜನನವನ್ನು ಕಡಿಮೆ ಮಾಡಬೇಕು. ಅದರೊಟ್ಟಿಗೆ ಸಮುದಾಯದ ಎಲ್ಲರಲ್ಲೂ ನಾವು ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕು. ಮತ್ತು 3ನೇ ಹಂತವಾಗಿ ಏನು ಟೆಕ್ನಿಕಲ್ ಸಪೋರ್ಟ್ ಏನು ಹೇಳ್ತಾರೆ, ಈಗ ಈ ಸಂದರ್ಭದಲ್ಲಿ ಹೇಳಲೇಬೇಕು, ಏನು ಮೊಬೈಲ್ಗಳನ್ನು ಕೊಟ್ಟು ಪೋಷಣ್ ಟ್ರ್ಯಾಕರಲ್ಲಿ ಅಪ್ಡೇಟ್ ಮಾಡೋದಿರ್ಬೋದು, ಮಕ್ಕಳ ತಾಯಂದಿರ ಆರೋಗ್ಯವನ್ನು. ಜೊತೆಗೆ ನಾವು ಸರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ, ಯಾಕಂದರೆ ಸರ್ ನೇತೃತ್ವದಲ್ಲಿ ನಮಗೆ 124 ಅಂಗನವಾಡಿಗಳಲ್ಲಿ 100 ಅಂಗನವಾಡಿಗಳಿಗೆ ಸರ್ ಟಿವಿಯನ್ನು ಕೊಡಿಸಿದ್ದಾರೆ ತಾಲೂಕ್ ಪಂಚಾಯತ್ ಏನು ಅನುದಾನದಲ್ಲಿ. ಇದರ ಉದ್ದೇಶ ಇಷ್ಟೇ, ಯಾಕಂದರೆ ಅಪ್ಗ್ರೇಡ್ ಆಗಬೇಕು. ಮುಂದಿನ ದಿನಗಳಲ್ಲಿ ಅಂಗನವಾಡಿಗಳು LKG UKGಗಳಾಗಿ ಅಪ್ಗ್ರೇಡ್ ಆಗುವಂಥ ಸಂದರ್ಭ ಇದ್ದಾಗ ನಾವು ಕೂಡ ಏನು ಈಗಿನ ಟೆಕ್ನಿಕಲ್ಲಿಗೆ ಒಂದು ಏನು ನಾವು ಆ ಟಿವಿಯಲ್ಲಿ ಮೊಬೈಲನ್ನು ಕನೆಕ್ಟ್ ಮಾಡಿ ಏನು ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ ಇದೆ ಅದನ್ನು ಅಲ್ಲಿ ಅವರಿಗೆ ಮಕ್ಕಳಿಗೆ ದೃಶ್ಯ ರೂಪದಲ್ಲಿ ತೋರಿಸಿ ನಾವು ಅವರಿಗೆ ಕಲಿಸುವಂಥ ಪ್ರಯತ್ನ ಇಲ್ಲಿ ಆಗ್ತಾ ಇದೆ.
ಓಕೆ, ಇಂಥ ಕಾರ್ಯಕ್ಕೆ ಸರ್ ಇದ್ರ ಬಗ್ಗೆ ತುಂಬ ಶ್ಲಾಘನೆ ಮಾಡಿದರು ಸರ್ ನಮ್ಮ ಉಪನಿರ್ದೇಶಕರು ಹಾಗೂ ಎಲ್ಲ ಕಡೆಯಿಂದ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಮಾನ್ಯ ಸಭಾಧ್ಯಕ್ಷರು ಮತ್ತು ಎಲ್ಲ ಗಣ್ಯರು ನಮ್ಮ ಜೊತೆಯಲ್ಲಿರೋದು ಇದೊಂದು ಒಗ್ಗಟ್ಟನ್ನು ತೋರಿಸುತ್ತೆ. ಎಲ್ಲರೂ ಸೇರಿ ಅಪೌಷ್ಟಿಕತೆಯನ್ನು, ಕುಂಠಿತ ಬೆಳವಣಿಗೆಯನ್ನು, ಹಾಗೆ ಕಡಿಮೆ ತೂಕದ ಮಕ್ಕಳ ಜನನವನ್ನು ನಾವು ಕಡಿಮೆ ಮಾಡೋಣ. ಒಂದೇ ಮಾತು ಸರ್, ಮೊನ್ನೆ ಒಂದು ಬೆಂಗಳೂರಿಗೆ ನಾನು ವರ್ಕ್ಶಾಪಿಗೆ ಹೋದಾಗ ಅಲ್ಲಿ ಒಂದು ಮಾತು ಬಂತು. ನಾವು ಕಳೆದ 1975ರಿಂದ ಇಲಾಖೆ ಇದೆ, ಆರೋಗ್ಯ ಇಲಾಖೆ ಇದೆ. ಆದರೂ ಕೂಡ ಈಗಲೂ ನಮ್ಮಲ್ಲಿ ತಾಯಂದಿರ ಮಕ್ಕಳ ಮರಣ, ಅಪೌಷ್ಟಿಕತೆ ಇನ್ನೂ ಇದೆ. ನಾವು ಅದನ್ನು ಝೀರೋಗೆ ತರೋವರೆಗೂ ಅದು ಕೂಡ ಕಾಯಿಲೆ ಇದೆ ಅಂತ ಅರ್ಥ. ಅದನ್ನು ನಾವು ಸಂಪೂರ್ಣವಾಗಿ ಹೊಡೆದೋಡಿಸಿ ಪೌಷ್ಟಿಕ ಜೊತೆಗೆ ಇಲ್ಲಿ ಏನು ನಾವು ರಂಗೋಲಿ ಹಾಕಿದ್ದೀವಿ, ಪೋಷಣ್ ಬಿ ಪಡಾಯಿ ಬಿ, ಅಂದರೆ ಪೋಷಣೆಯ ಜೊತೆಗೆ ನಾವು ಮಗುವಿಗೆ ಒಂದು ಓದನ್ನು ಪೂರ್ವಕವಾಗಿ ಸ್ವಾಗತಿಸಿರುವಂತಹ ಮಂಗಳೂರು ಗ್ರಾಮಾಂತರ ಯೋಜನೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಈ ಕಾರ್ಯಕ್ರಮದ ಸಂಪೂರ್ಣ ಮಾರ್ಗದರ್ಶಕರು ಕೂಡ ಹೌದು. ಅವರನ್ನು ಶ್ರೀಮತಿ ಶೈಲಾ ಕಾರಗಿ ಮೇಡಮ್ ಇವರನ್ನು ಜಂಟಿ ಇಲಾಖೆಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ದೀಪ ತಾನು ಬೆಳಗುವುದರ ಜೊತೆಗೆ ಇಡೀ ಲೋಕವನ್ನೇ ಬೆಳಗಿಸ್ತದೆ. ಈ ಕಾರ್ಯಕ್ರಮದಲ್ಲಿ ಬಹಳ ನಿರೀಕ್ಷೆಯಿಂದ ನಾವು ಕಾಯುತ್ತಿರುವಂತಹ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸರ್, ಸಭಾಧ್ಯಕ್ಷರು, ವಿಧಾನಸಭೆ, ಕರ್ನಾಟಕ ಸರ್ಕಾರ, ಇವರು ಅಭಿವೃದ್ಧಿಯ ಹರಿಕಾರರು. ಇವರು ಹೋದಲ್ಲೆಲ್ಲವೂ ಕೂಡ ಬೆಳಕನ್ನೇ ಚೆಲ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಬಗ್ಗೆ ವಿಶೇಷವಾದಂತಹ ಕಾಳಜಿ, ಆಸಕ್ತಿ ಇದ್ದು ಈ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ ಅವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರ ನೆಚ್ಚಿನ ಪ್ರೀತಿಯ ಸಭಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಿರುವಂತಹ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಹಿಂದುಗಡೆ ನಿಂತಿರುವಂಥ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಹಾಗೂ SRML ಸಂಜೀವಿನಿ ಹಾಗೂ ತಾಲೂಕು ಅಭಿಯಾನ ನಿರ್ವಹಣಾ ಘಟಕ ಮಾಸಾಚರಣೆಯ ಕಾರ್ಯಕ್ರಮದ ಈ ಅರ್ಥಪೂರ್ಣ ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಅಂತ ಸತ್ತಾರ್ ಅವರೇ, ಹರೇಕಲ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಆಗಿರುವಂಥ ಮಾಜಿ ಸದಸ್ಯ ಅಧ್ಯಕ್ಷ ಅಂತ ಕಬೀರ್ ಅವರೇ, ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ತಮ್ಮ ಇಲಾಖೆಯ ಜಿಲ್ಲಾ ಅಧಿಕಾರಿಯಾದಂಥ ಹರೀಶ್ ಅವರೇ, CDP ಆದಂಥ ಶೈಲರವರೇ, ಅದೇ ರೀತಿ ನಮ್ಮ ಸಂಜೀವಿನಿಯ ಮುಖ್ಯಸ್ಥ ಅಂತ ಹರಿಪ್ರಸಾದ್ರವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿವಿಧ ನಮ್ಮ ಮಂಗಳೂರಿನಿಂದ CDPಗೆ ಬಂದಂಥ ಶ್ವೇತರವರೇ, ಕವಿತಾರವರೇ, ಅದೇ ರೀತಿ ನಮ್ಮ ವಿವಿಧ ಒಕ್ಕೂಟದ ಅಧ್ಯಕ್ಷ ಅಂತ ಪವಿತ್ರರವರೇ ಮತ್ತು ಬಹುಶಃ ಇನ್ನಿತ ಎಲ್ಲ ನಮ್ಮ ಬಿಡ್ತಾರ ಆಯ್ತಲ್ಲ ಎಲ್ಲ ನಮ್ಮ ಹಾಗೂ ನಮ್ಮ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಜ್ಯೋತಿರವರೇ, ಮುಂದಿನ ವಿವಿಧ ನಮ್ಮ ಸಿಂಡಿಕೇಟ್ ಸದಸ್ಯರಾದ ಅಚ್ಯುತ ಗಟ್ಟಿರವರೇ, ವಿವಿಧ ಇಲಾಖೆಯ ನಮ್ಮ ಅಧಿಕಾರಿ ವರ್ಗದವರೇ, ಇಲ್ಲಿರುವಂಥ ಎಲ್ಲ ನಮ್ಮ ಅಂಗನವಾಡಿಯ ಕಾರ್ಯಕರ್ತರೇ, ಅಂಗನವಾಡಿ ಬಹುಶಃ ನಮ್ಮ ಸಂಜೀವಿನಿಯ ಒಕ್ಕೂಟದ ಸರ್ವ ಸದಸ್ಯರುಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪಕ್ಷವನ್ನು ಸಹಕರಿಸಿದ ಹಿತೈಷಿಗಳೇ, ನಮ್ಮ ಮಾಜಿ ಅಧ್ಯಕ್ಷರಾದ ವಿಜಯಕ್ಕನವರೇ, ಮುಂದೆ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ, ಆತ್ಮೀಯರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಯ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಬಹುಶಃ ನಮ್ಮ ಸಮಾಜದಿಂದ ಈ ಉಲ್ಲಾಲ ಮಾತ್ರ ಅಲ್ಲ, ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು ನಮ್ಮ ಸಮಾಜಕ್ಕೆ ಇವತ್ತು ಬರಬೇಕು. ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗುವೇ ಈ ಒಂದು ಪೋಷಣ್ ಅಭಿಯಾನದ ಮುಖ್ಯ ಗುರಿ. ಅದಕ್ಕೆ ಏನೆಲ್ಲ ಯೋಜನೆ ಹಮ್ಮಿಕೊಳ್ಬೇಕಂತ ಹೇಳಿಕೊಂಡೇ ಇವತ್ತು ಹಂತ ಹಂತವಾಗಿ ಇವತ್ತು ತಾಯಿ ಮತ್ತು ಮಕ್ಕಳಿಗೆ ಆ ಪೌಷ್ಟಿಕಾಂಶದ ಕಡಿಮೆ ಆಗದ ರೀತಿಯಲ್ಲಿ ನೋಡಿಕೊಂಡು ಅವರನ್ನು ಸಾಕಿ ಅವರು ದೊಡ್ಡವರಾದಾಗ
ಬಹುಶಃ ಅತ್ಯಂತ ಸದೃಢವಾದ ಸತ್ಪದಾಗಿ ಬರೆಸಿಕೊಂಡು ಬರಬೇಕೆಂಬ ಉದ್ದೇಶದಿಂದ ಈ ಎಲ್ಲ ಜನಜಾಗೃತಿ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಗಿದೆ. ನಾನು ಕೂಡ ಆರೋಗ್ಯ ಸಚಿವನಾಗಿದ್ದೆ. ಆಗ ನಮ್ಮ ಇಲಾಖೆ ಮತ್ತು ಬಹುಶಃ ಇವತ್ತು ಮಕ್ಕಳ ಪೌಷ್ಟಿಕತೆ ಸಂಬಂಧಪಟ್ಟಾಗೆ ಎಲ್ಲ ಸರ್ಕಾರಗಳು ಭಾಳಷ್ಟು ಅದು ಜಾಗ್ರತೆ ವಹಿಸ್ತದೆ. ಅದಕ್ಕಾಗಿ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಂಟಿಯಾಗಿ ಇವತ್ತು ಕಾರ್ಯನಿರ್ವಹಿಸ್ತದೆ. ಬೇಕಾದಂಥ ವ್ಯವಸ್ಥೆ ಬಹುಶಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅದಕ್ಕೆ ಬೇಕಾದ ಚಿಕಿತ್ಸೆಯ ವ್ಯವಸ್ಥೆಯನ್ನು ಬಹುಶಃ ಆರೋಗ್ಯ ಇಲಾಖೆ ಜಂಟಿಯಾಗಿ ಇವತ್ತು ಕಾರ್ಯನಿರ್ವಹಿಸುವಂಥ ವಿಚಾರ ಕೂಡ ಇವತ್ತು ಆಗುವಂಥದ್ದು. ಭಾರತ ದೇಶ ಇವತ್ತು ಭಾಳಷ್ಟು ವರ್ಷಗಳಿಂದ ಈ ಒಂದು ಹಮ್ಮಿಕೊಂಡು ಹಂತ ಹಂತವಾಗಿ ಪೌಷ್ಟಿಕ ರಹಿತವಾದ ಮಕ್ಕಳ ಸಂಬಂಧ ಇರಬೇಕೆಂಬ ಇವತ್ತು ದೊಡ್ಡ ಮಟ್ಟದ ಒಂದು ಕನಸು ಏನಿತ್ತು, ಅವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹುಶಃ ಇವತ್ತು ಅಂಗನವಾಡಿ ಸಿಸ್ಟಮ್ ಮತ್ತು ಎಲ್ಲ ವಿಚಾರಗಳು ಪೌಷ್ಟಿಕ ಸಂಬಂಧಪಟ್ಟಾಗೆ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡಿದ್ದು. ಯಾಕಂತ ಹೇಳಿದರೆ ನಮಗೆ ಮತ್ತು ನಿಮಗೆ ಅಷ್ಟು ಗೊತ್ತಿಲ್ಲ, ನಾವೆಲ್ಲ ಸಣ್ಣದಿರುವಾಗ ನೋಡಿದ್ದೇವೆ. ಈಗ ಬಹಳ ಕಷ್ಟ, ಯಾಕೆಂದರೆ ಈಗ ಬಹಳ ಕಡಿಮೆ ಸಿಕ್ಕುವಂಥದ್ದು. ಮುಂಚೆ ನಮ್ಮ ಮನೆಯ ಸುತ್ತಮುತ್ತಲೂ ಕೂಡ ಎಲ್ಲ ಮಕ್ಕಳನ್ನು ನೋಡಿದ್ದೇವೆ. ಒಂದು ಅವನ ಕೈ ಕಾಲು ಸಪು ಇರ್ತದೆ, ಅಥವಾ ಅವನ ತಲೆ ಒಂದು ಬೇರೆ ಟೈಪ್ ಇರ್ತದೆ, ಅಥವಾ ಅವನ ಕಾಲು ಬೇರೆ ಟೈಪ್ ಇರ್ತುವಂಥದ್ದು, ಅತ್ಯಂತ ಒಂದು ಲೀನಾಗಿದ್ದು ಒಂದು ಮಕ್ಕಳ ಅಪೌಷ್ಟಿಕತೆಯಿಂದ ನಾವು ಭಾಳಷ್ಟು ಮಕ್ಕಳನ್ನು ನಾವು ಕಣ್ಣ ಮುಂದೆ ನಮಗೆ ಕಾಣಲಿಕ್ಕೆ ಸಿಗ್ತಾಯಿತ್ತು, ನಮ್ಮ ಕಣ್ಣ ಮುಂದೆ ಸಿಗ್ತಾಯಿತ್ತು. ಆದರೆ ಇದು ದೀರ್ಘಕಾಲದ ಹಂತ ಹಂತವಾಗಿ ಇವತ್ತೆಲ್ಲ ಸರ್ಕಾರ ಬಹುಶಃ ಈ ದೊಡ್ಡ ಮಟ್ಟದ ಒಂದು ಜನಜಾಗೃತಿ ಹೆತ್ತವರಿಗೆ ಇವತ್ತು ಇದರ ಬಗ್ಗೆ ಜನಜಾಗೃತಿ ಮೂಡಿಸುವ ಜೊತೆಯಲ್ಲಿ ಆಹಾರ ಪದ್ಧತಿಯನ್ನು ಮನೆಯವರಿಗೆ ಪರಿಚಯ ಮಾಡುವ ಮುಖಾಂತರ ಇವತ್ತು ಭಾಳಷ್ಟು ಕಡಿಮೆ ಆಗ್ತಾ ಇವತ್ತು ಬಂದಿದೆ. ಹಿಂದಕ್ಕೆ ನಾವು ಕಂಪೇರ್ ಮಾಡಿ ಎಷ್ಟು ನಮ್ಮ ಮಂಗಳೂರಲ್ಲಿ ಎಷ್ಟು ಜಿಲ್ಲೆಯಲ್ಲಿ ಎಷ್ಟಿದೆ ಈಗ? 6 ಮಾತ್ರ. 6 ಎಲ್ಲಿ ಅವರವರು? ಓಕೆ. ಓಕೆ. ಆದ ಕಾರಣ ಎಲ್ಲ ಮಕ್ಕಳನ್ನು ಕೂಡ ಪೌಷ್ಟಿಕತೆಯ ಆ ಒಂದು ಗಟ್ಟಿಮುಟ್ಟಾಗಿ ಅವ್ರು ಅತ್ಯಂತ ಸತ್ವಾಗಿ ಬೆಳೆಸಿಕೊಳ್ಳುವುದೇ ಮುಖ್ಯ ಉದ್ದೇಶ. ಇದಕ್ಕೆ ಬೇಕಾಗಿ ಬಹುಶಃ ಆಹಾರ ಪದ್ಧತಿಯ ಒಂದು ವ್ಯವಸ್ಥೆಯನ್ನು ಕೂಡ ತಾವಿವತ್ತು ಅಂಗನವಾಡಿ ಮುಖಾಂತರ ಜನಜಾಗೃತಿಗೊಳಿಸ್ತೀರಿ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನಮಗೆ ಮಾರಕವಾಗ್ತದೆ, ಯಾವುದೇ ಪೂರಕವಾಗ್ತದೆ, ಜನಜಾಗೃತಿಯ ವಿಚಾರ ಕೂಡ ಇವತ್ತು ಅತಿ ಅಗತ್ಯ. ಯಾಕಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಜನಸಾಮಾನ್ಯರು ಮನುಷ್ಯರು ಪ್ರಕೃತಿಯಿಂದ ದೂರವಾದದ್ದೇ ಈಗ ಎಲ್ಲ ರೋಗಗಳಿಗೆ ಪ್ರಮುಖವಾದ ಕಾರಣ. ಯಾಕಂತ ಹೇಳಿದರೆ ನಮ್ಮ ಹಿಂದಿನಿಂದಲೂ ಕೂಡ ಪೂರ್ವಜರಿಂದಲೂ ಕೂಡ ಎಲ್ಲ ಬೆಳೆದು ಬಂದದ್ದು ಇದ್ದದ್ದೇ ನಮ್ಮ ಈ ಪರಿಸರದಲ್ಲಿ ಮತ್ತು ಪ್ರಕೃತಿಯ ನಡುವೆ. ನಮ್ಮ ದೇಹಕ್ಕೆ ಬೇಕಾಗುವಂಥ ಎಲ್ಲ ಊಟ ಉಪಚಾರ ತಿಂಡಿ ತಿನಿಸು ಎಲ್ಲವೂ ಕೂಡ ನಾವು ಪ್ರಕೃತಿಯಿಂದಲೇ ತಯಾರಾಗ್ತಾ ಇದ್ದದ್ದು. ಯಾವಾಗ ನಾವು ಪ್ರಕೃತಿಯನ್ನು ಬಿಟ್ಟು ದೂರ ಬಂದಿದ್ದೇವ ಆವತ್ತು ರೋಗಗಳು ಕೂಡ ಜಾಸ್ತಿ ಆಗುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ತಾವೆಲ್ಲ ಯಾರು ಕೂಡ ಪ್ರಕೃತಿ ಹತ್ತಿರ ಇದ್ದುಕೊಂಡು ಆರೋಗ್ಯಕ್ಕೆ ಪೂರಕವಾದ ಆ ಆಹಾರ ಪದಾರ್ಥಗಳನ್ನು ಬಹುಶಃ ನಾವು ಇವತ್ತು ಸಣ್ಣದಿಂದಲೇ ಉಪಯೋಗ ಮಾಡಿಕೊಂಡು ಬಂದರೆ ಅತ್ಯಂತ ಆರೋಗ್ಯವಂತವಾದ ವ್ಯಕ್ತಿತ್ವ ನಮಗೆ ಸಿಕ್ಕಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಬಹುಶಃ ಈ ರೀತಿಯ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ತಮ್ಮ ಇವತ್ತು ಆ ವಿವಿಧವಾದ ಆಹಾರ ಪದ್ಧತಿಯನ್ನು ಬಹುಶಃ ತಾವಿವತ್ತು ತೋರಿಸಿ ಇವತ್ತು ಕೊಟ್ಟಿದೆ. ಹಿಂದಿನ ಕಾಲದ ಆಹಾರ ಪದ್ಧತಿ ಏನಿದೆ ಅಂತೇಳಿ ಬಹುಶಃ ಶಾಸಕನಾಗಿದ್ದಾಗ ತಿಂಗಳಿಗೊಂದು ಇವರ ಕಾರ್ಯಕ್ರಮ ನಡೀತಿತ್ತು. ಆಗ ನಾನು ಎಲ್ಲ ಕಾರ್ಯಕ್ರಮ ಕೂಡ ಇವತ್ತು ಹೋಗ್ತಿದ್ದೆ. ಈಗ ಸಮಯ ಅವಕಾಶ ಇತ್ತು, ಆಗ ಎಲ್ಲ ಕಡೆ ತಿನ್ನುವಂಥ ಅವಕಾಶ ಕೂಡ ಸಿಗ್ತಿತ್ತು. ಈಗ ಭಾಳ ಕಷ್ಟ ಸಿಕ್ಕುದು, ಯಾಕೆ ನಾವು ಇರುವುದೇ ಕಷ್ಟ ಆ ಇದರಲ್ಲಿ. ಇವತ್ತು ಬಹುಶಃ ಮತ್ತೆ ಆ ರುಚಿಯನ್ನು ನೋಡುವಂಥ ಅವಕಾಶ ಆಯಿತು. ಭಾಳ ಅದು ಆರೋಗ್ಯಪೂರ್ವಕವಾಗಿ ಇವತ್ತು ಜನರಿಗೆ ಪ್ರಯೋಜನ ಆಗುವಂಥ ಇದನ್ನು ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವು ಇವತ್ತು ಮಾಡಬೇಕು. ತಾಯಂದಿರು ಕೂಡದಲ್ಲಿ ಆಸಕ್ತಿ ವಹಿಸ್ಬೇಕು. ನಾವು ಎಷ್ಟೇ ಇವತ್ತು ಇದಕ್ಕೆ ಹೋರಾಟ ಮಾಡಿ ಜನಜಾಗೃತಿ ಮಾಡಿ ಕೂಡ ತಾಯಂದಿರಿಗೆ ಏನು ಮಾಡೋದು, ಈಗ ಇವರಿಗೆ ಈ ಫಾಸ್ಟ್ ಫುಡ್ ತಿಂದು ಈಗ ಎಲ್ಲ ಇದು ಸಮಸ್ಯೆ ಆಗಿದೆಲ್ಲ ಈಗ. ಆದ ಕಾರಣ ತಾಯಂದಿರು ಕರೆಕ್ಟ್ ಇದ್ದರೆ ಮಕ್ಕಳಿಗೆ ಸರಿಯಾದ ಆಹಾರ ಪದ್ಧತಿ ಖಂಡಿತವಾಗಿಯೂ ಬರ್ತದೆ. ಅದಕ್ಕೆ ನಾನು ಆರೋಗ್ಯ ಸಚಿವನಾಗಿ ಹೇಳಿದ್ದೆ, ತಾಯಂದಿರಿಗೆ ಆಹಾರ ಪದ್ಧತಿಯ ಬಗ್ಗೆ ಸಣ್ಣದಿಂದಲೇ ದೊಡ್ಡ ಮಟ್ಟದ ಜನಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಈಗಿನ ಪರಿಸ್ಥಿತಿ ಏನಾಗಿದೆ, ಈಗಿನ ಪರಿಸ್ಥಿತಿ ತಂದೆ ಮತ್ತು ತಾಯಿಗೆ ಮಕ್ಕಳು ಗುಂಡಾಗಿರಬೇಕು, ಬೇರೆ ಏನಿಲ್ಲ. ಗುಂಡಾಗಿರ್ಬೇಕು, ಬಾಯಿಗೆ ಬಂದು ತಿನ್ನಿಸುವುದೇ. ಸಣ್ಣದಿರುವಾಗ ತಿನ್ನಿಸಿ ಅವನಿಗೆ ನೋಡುವಾಗ ಮಗು ಗುಂಡಾಗಿರ್ಬೇಕು ಅಲ್ವಾ. ಆದ ಕಾರಣ ಮಕ್ಕಳಿಗೆ ತಿನ್ನಿಸಿ ಮಕ್ಕಳು ದೊಡ್ಡವರಾದಾಗ ಈ ರುಚಿ ಬಿಡಲಿಕ್ಕೆ ಆಗೋದಿಲ್ಲ. ಮಕ್ಕಳಿಗೆ ಸಣ್ಣದಿಂದಲೇ ತಿನ್ನಿಸಿಕೊಂಡ ಒಂದು ರುಚಿ ಬಿಡಲಿಕ್ಕೆ ಆಗೋದಿಲ್ಲ.
ನನ್ನ ಮಿತ್ರರು ಕೆಲವು ಇರ್ತಾರೆ, ಅವ್ರಿಗೆ ಅವ್ರಿಗೆ ಶುಗರ್ ಮತ್ತು ಬಿ ಪಿ ಎಲ್ಲ ಇದ್ದರೆ ಅವನು ಮತ್ತೆ ಐಸ್ ನಾನು ತಿನ್ನೋದಿಲ್ಲ, ನನಗೆ ಕರೆಕ್ಟ್ ಇದೆ, ಆದರೂ ಕೂಡ ನಾನು ಬಲು ದೂರ ಇದ್ದೇನೆ, ನಮಗೆ ಬೇಕಾದ್ರೆ ನಾವು ನೋಡಿ ನೋಡಿ ನಮಗೆ ಅಭ್ಯಾಸ ಆಗಿದೆ ಯಾವ ರೀತಿ ಅಂತೆ. ಅವನ ತಕ್ಕ ನಾನು ಹೇಳಿದರೆ ನನಗೆ ಬಿ ಪಿ ಶುಗರ್ ಇದೆಯಲ್ಲ ಮಾರೆ ಯಾಕೆ ತಿಂತೆ ಅಂತೇಳಿ, ಸತ್ತರೆ ಸಾಯಲಿ ಮಾರೆ ಇವತ್ತೊಂದು ದಿವಸ ತಿನ್ನುವ ಅಂತೇಳಿ. ಸತ್ರು ಚಿಂತೆ ಇಲ್ಲ, ರುಚಿ ಬಿಡಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಯಾಕೆಂತ ಹೇಳಿದರೆ ಅವನಿಗೆ ಸಣ್ಣದಿಂದಲೇ ಅಭ್ಯಾಸ ಮಾಡಿಕೊಂಡು ಅವರ ಮನೆಯವರ ಅಭ್ಯಾಸ ಮಾಡಿ ಬಿಟ್ಟಿದ್ದಾರೆ, ಅದರಿಂದಾಗಿ ಅವನಿಗೆ ರುಚಿ ಬಿಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ಅವನಿಗೆ, ನಿಮ್ಮ ನಾಲೆಗೆ ರುಚಿ ನೋಡಿ ನೀವು ತಿನ್ನಬೇಡಿ, ನಿಮ್ಮ ಹೊಟ್ಟೆಗೆ ಯಾವುದು ಸರಿಬೇಕು ಅದನ್ನು ನೀವು ತಿನ್ನುವಂಥ ಕೆಲಸ ನಾವು ಇವತ್ತು ಮಾಡಿ ಅಂತೇಳಿ. ನೀವೇನೇ ತಿಂದರೂ ಕೂಡ ನಿಮ್ಮ ನಾಲೆಗೆ ತನಕ ಮಾತ್ರ ಗೊತ್ತಾಗೋದಲ್ಲದೆ ನಿಮ್ಮ ಗಂಟಲನ್ನ ಒಲೆಗೋದ ನಂತರ ನೀವು ಮಟನ್ ತಿಂದಿರಾ, ಚಿಕನ್ ತಿಂದಿರಾ, ವೆಜ್ ತಿಂದಿದ್ದೀರಾ ಏನು ಯಾರಿಗೂ ಕೂಡ ಗೊತ್ತಿಲ್ಲ. ಅದಕ್ಕಾಗಿ ಹೊಟ್ಟೆಗೆ ಮತ್ತು ಆರೋಗ್ಯಪೂರಕವಾದ ಫುಡ್ ಯಾವುದು ಬೇಕು ಅದನ್ನು ತಗೊಳ್ಬೇಕು ಹೊರತು ಬರೀ ನಾಳೆಗೆ ಒಂದು ರುಚಿ ಮಾಡಲಿಕ್ಕೆ ಮತ್ತು ತಿಂದರೆ ಎಲ್ಲ ರೋಗಗಳು ಬರಲಿಕ್ಕೆ ಇವತ್ತು ಪ್ರಾರಂಭ ಆಗ್ತದೆ. ಈ ದೊಡ್ಡ ಮಟ್ಟದ ಜನತಿಕ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಇವರಿಗೆಲ್ಲ ನಾನು ಹೇಳ್ತೇನೆ, ಸ್ವಲ್ಪ ದಪ್ಪಾದ ತಕ್ಷಣ ನಾನು ಹೇಳ್ತೇನೆ, ನಮ್ಮ TOCಗೆ ಆಗಾಗ ಹೇಳ್ತೇನೆ ನಾನು. ಯಾಕೆಂತ ಹೇಳಿದರೆ ಆಗ ಹೇಳ್ತೇನೆ ನಮಗೆ ತಿನ್ನೋದು ಇರಲಿಕ್ಕೆ ಆಗೋದಿಲ್ಲ ಮಾರೆ ಅಂತೇಳಿ. ಅದಕ್ಕೆ ನಾನು ಹೇಳಿದ್ದೆ, ಊಟ ಇಲ್ಲದೆ ಸತ್ತವರು ಕಡಿಮೆ, ಊಟ ಇಲ್ಲದೆ ಸತ್ತವರು ಕಡಿಮೆ, ಜಾಸ್ತಿ ಊಟ ಮಾಡಿ ಸತ್ತವರು ಜಾಸ್ತಿ ಆಯ್ತಾರೆ. ಜಾಸ್ತಿ ಊಟ ಮಾಡಿ ರೋಗ ಬಂದು ಬಹುಶಃ ಇದು ಸತ್ತವರೇ. ಊಟ ಇಲ್ಲದೆ ಸತ್ತು ಬಾರ ಕಡಿಮೆ ಇದರಲ್ಲಿ. ಯಾಕಂತ ಹೇಳಿದರೆ ನೀವು ನೋಡಿ, ನೀವು ಬೆಳಿಗ್ಗೆ ತಿನ್ನೋದು, ಮಧ್ಯಾಹ್ನ ಒಂದು ಊಟ, ಅದರ ಮಧ್ಯದಲ್ಲಿ ಇಂಥ ಸಿಕ್ಕಿದರೆ ಅದು ಕೂಡ ತಿನ್ನೋದು, ಸಂಜೆ ಮತ್ತೆ ಕಾಫಿ ಮತ್ತು ತಿಂಡಿ ತಿನ್ನೋದೇ ಆಗೋದಿಲ್ಲ, ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಮತ್ತೆ ಸಂಜೆ 7 ಗಂಟೆಗಳಲ್ಲಿ ಸಿಕ್ಕಿದರೆ ಅದು ಕೂಡ ತಿನ್ನೋದು, ಇದರ ರಾತ್ರಿ ಕೂಡ ತಿನ್ನೋದೇ ನನಗೆ ನಿದ್ದೆವೇ ಬರೋದಿಲ್ಲ ಅಂತೆ. ದಿವಸಕ್ಕೆ ಇಷ್ಟು ತಿಂದು ಮತ್ತೆ ಹೇಳೋದು ನನಗೆ ಸಾಕಾಗ್ತದೆ, ಆಯಾಸ ಆಗ್ತದೆ ಅಂತೇಳಿ ಲಾಸ್ಟಿಗೆ. ಬೆಳಗಿನ ಸಂಜೆ ತಿಂದು ಕೆಲಸ ಹೇಳುವಾಗ ಸ್ವಲ್ಪ ಸಾಕಾಗ್ತದೆ, ಆಯಾಸ ಆಗ್ತದೆ ಅಂತೇಳಿ. ಅದಕ್ಕೆ ನೀವು ತಿನ್ನೋದು ನೋಡಿ, ನೀವು ಜಾಸ್ತಿ ಕೆಲಸ ಮಾಡ್ತೀರಿ. ಇದಕ್ಕೆ ನೀವು ತಿನ್ನದೇ ಇದ್ದರೆ ನಿಮಗೆ ಜಾಸ್ತಿ ಕೆಲಸ ಮಾಡಲಿಕ್ಕೆ ಇವತ್ತು ಆಗ್ತದೆ. ಮತ್ತೆ ಕೆಲವರು ಹೇಳಿದೆ ತಿನ್ನದಿದ್ದರೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಹೇಳೋದಿದೆ. ಗ್ಯಾಸ್ಟ್ರಿಕ್ ನೀವು ತಿನ್ನೋದೇ ಆಗೋದಲ್ಲ, ನೀವು ತಿಂದು 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 ನಿಮ್ಮ ಮಸಾಲೆ ಗಿಸಾಲೆ ಇದರ ಮುಖ ನಿಮಗೆ ಗ್ಯಾಸ್ಟ್ರಿಕ್ ಆಗೋದು ಹೊರತು, ಇಲ್ಲದೆ ನಿಮಗೆ ಕರೆಕ್ಟಾಗಿ ನೀವು ಸಿಸ್ಟಮ್ಯಾಟಿಕ್ಕಾಗಿ ಹೋದರೆ ಖಂಡಿತವಾಗಿಯೂ ಆಗಲಿಕ್ಕೆ ಇಲ್ಲ. ಆದ ಕಾರಣ ನನ್ನ ಆಹಾರ ಪದ್ಧತಿಯೇ ಬದಲಾವಣೆ ಮಾಡಿದ್ದೇನೆ. ಈಗ ನಾನು ಬರೀ ಸಂಜೆ 4 ಗಂಟೆಗೆ ಮಾತ್ರ ಅಥವಾ 5 ಗಂಟೆಗೆ, ಮತ್ತೆ ಮರುದಿವಸ ಆಗ ನಾನು ಕೇಳಿಕ್ಕೆ ಆಗ್ತೇನಲ್ಲ ಮರ ಸರಿ ಇದ್ದೇನೆ, ಏನಾಗಿದೆ ಈಗ ಸದ್ಯ ಆದ ಕಾರಣ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮೆಲ್ಲ ಇವತ್ತು ದೊಡ್ಡ ಮಟ್ಟದ ಕೊಡುಗೆ ನಿಮ್ಮೆಲ್ಲರೂ ಕೂಡ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಯಾವುದೇ ಇದು ಯೋಜನೆಯನ್ನು ಬರೀ ನಾವು ಜನಪ್ರತಿನಿಧಿಗಳಿಂದ, MLA ಇಂದ, MP ಇಂದ, ಮೆಂಬರ್ಗಳಿಂದ ಸಾಧ್ಯವಿಲ್ಲ. ಅದಕ್ಕೆ ಸೂಕ್ತವಾಗಿರುವಂಥ ಅಧಿಕಾರಿಗಳು, ಅದಕ್ಕೆ ಸೂಕ್ತವಾಗಿರುವಂಥ ಕಾರ್ಯಕರ್ತರು ಕೆಲಸ ಮಾಡಿ, ಮತ್ತು ಆ ಊರಿನ ಸಂಘ ಸಂಸ್ಥೆಯರು ಕೂಡ ಅದಕ್ಕೆ ಪ್ರಮುಖವಾದ ಕಾರಣ. ಎಲ್ಲರೂ ಒಗ್ಗಟ್ಟಾಗಿ ದುಡಿದರೆ ಎಲ್ಲ ಸಮಸ್ಯೆ, ಇವೆಲ್ಲ ಯೋಜನೆ ಏನಿದೆಯಾ ಅದನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಸೊ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಅಂದ ಈ ಒಂದು ISDS ಮುಖ ಏನಕ್ಕೆ ಹೇಳ್ತಾರೆ, ICDS ಅವತ್ತು 1975 ICDS ಅವತ್ತು ಪ್ರಾರಂಭ ಆಯಿತು. ಇದರಲ್ಲಿ ಯೋಜನೆಯನ್ನು ಅವತ್ತಿನ ನಮ್ಮ ದೇಶದ ಪರಿಸ್ಥಿತಿ ಆ ರೀತಿ ಇತ್ತು, ಪೌಷ್ಟಿಕ ಅಂತ ಇಲ್ಲ, ಅವತ್ತು ಊಟಕ್ಕಾಗುವಂಥ ಪರಿಸ್ಥಿತಿ ಇತ್ತು. ಇದೆಲ್ಲ ನೋಡಿಕೊಂಡು ಶ್ರೀಮಂತರ ಮತ್ತು ಅನುಕೂಲಸ್ಥರ ಮಕ್ಕಳು ಮಾತ್ರ ಸುದೃಢವಾಗುವುದಲ್ಲ, ಅತ್ಯಂತ ಕಡುಬಡವನ ಮಕ್ಕಳು ಕೂಡ ಸುದೃಢರಾಗಿರಬೇಕು. ಆ ತಾಯಂದಿರಿಗೆ ಅವರ ಕಾಲುಬುಡದಲ್ಲಿ ವ್ಯವಸ್ಥೆ ಸಿಗಬೇಕು. ಅದಕ್ಕಾಗಿ ಇವತ್ತು ಅಂಗನವಾಡಿಯನ್ನು ಆ ಮನೆಗಳ ಸೆಂಟರಲ್ಲಿ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಅವತ್ತು ಕೊಟ್ಟಂಥ ಇವತ್ತು ಯೋಜನೆ ಹಂತ ಹಂತವಾಗಿ ಇವತ್ತು ನಿಮ್ಮ ಮುಖಾಂತರ ಅನುಷ್ಠಾನ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಆದ ಕಾರಣ ಇದೆಲ್ಲ ಅತ್ಯಂತ ಯಶಸ್ವಿಯಾಗುವಂಥ ವಿಚಾರ ಕೂಡ ಇವತ್ತು ಆಗಲಿ. ಯಾರೆಲ್ಲ ತಮ್ಮ ಆಹಾರ ಪದ್ಧತಿಯಲ್ಲಿ ತಾವಿವತ್ತು ಭಾಗವಹಿಸಿ ಮನೆಯಲ್ಲಿ ಮಾಡಿ ಇವತ್ತು ಕಷ್ಟಪಟ್ಟು ಬಂದಿದ್ದಾರ, ಎಲ್ಲ ನಿಮ್ಮ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಅವತ್ತು ಕೂಡ ಹೇಳಿದ್ದೆ, ನಮ್ಮ ಕ್ಷೇತ್ರ ವ್ಯಾಪ್ತಿಯ ಎಲ್ಲರಿಗೊಂದು ಆಹಾರ ಮೇಳ ಒಂದು ದಿವಸ ಮಾಡಿ ಅದೊಂದು ಫುಡ್ ಕಾಂಪಿಟೇಷನ್ ಕೂಡ ಇಡಬೇಕು. ಆಹಾರ ಮೇಳಕ್ಕೆ ಅಂದರೆ ಸರ್ವರನ್ನು ಕೂಡ ನಾವು ಪಬ್ಲಿಕ್ಕನ್ನು ಕೂಡ
ಆಹ್ವಾನಿಸಬೇಕು. ಸೊ ನೀವೆಲ್ಲ ಸೇರಿ ಅದಕ್ಕೆ ತಿನ್ನಬೇಡಿ ಅಂತೇಳಿ ಈಗ ತಿಂತಾ ಇದ್ದಾನೆ. ಆದ ಕಾರಣ ಆ ಒಂದು ದಿವಸದ ಪ್ರೋಗ್ರಾಮ್ ಚಾಕೌಟ್ ಮಾಡಿ ಅದಕ್ಕೇನೆಲ್ಲ ಬೇಕು ವ್ಯವಸ್ಥೆ ನಾವೆಲ್ಲ ಸೇರೋದಕ್ಕೆ ಬೇಕಾದ ವ್ಯವಸ್ಥೆ ಖಂಡಿತವಾಗಿ ನಾನು ಇವತ್ತು ಮಾಡಿ ನಾವು ಇವತ್ತು ಕೊಡ್ತೇವೆ. ಇಲ್ಲಿ ಕೆಲ ಪಬ್ಲಿಕ್ಗೆ ಗೊತ್ತಾಗಬೇಕಲ್ಲ, ತಾಯಂದಿರು ಬರಬೇಕು, ಇನ್ನೊಂದು ಬರಬೇಕು, ಅವರಿಗೊಂದು ಮಾಹಿತಿ ಬೇಕು. ಒಂದು ಪ್ಲೇಸ್ ಮಾಡಿ. ಮತ್ತು ಇವತ್ತು ಬೇರೆ 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 ಇದು ಮಾಡಿದ್ದೀರಿ ಏನು ಅದರ ಒಂದು ಮೆನು ಅದರ ಹೇಗೆ ಮಾಡೋದಂತಿದ್ದು ಬಂದ ತಾಯಂದಿರಿಗೆ ಕೊಟ್ಟರೆ 100 ಜನ ಬಂದು 10 ಜನ ಆದದ್ದನ್ನು ಪ್ರಯೋಜನ ಆಗೋದು ವಿಚಾರ ಖಂಡಿತವಾಗಿ ಇವತ್ತು ಆಗ್ತದೆ. ಅದು ಈಗ ನಮ್ಮ ಸಮಾಜದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಲ್ಲ ನಮ್ಮ ಸಟ್ಟಂಥ ವಿಚಾರ. ಇನ್ನು ಅಂಗನವಾಡಿ ಕಾರ್ಯಕರ್ತರದ್ದು ನಿಮ್ಮದಾದ ಸಮಸ್ಯೆ ಬೇರೆ ಬೇರೆ ಎಲ್ಲ ವಿಚಾರಗಳಿದೆ. ಅದಕ್ಕೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಅದಕ್ಕೆ ಸಪ್ರೇಟಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮತ್ತು ನಮ್ಮ ಅಟೆಂಡ್ ಆಯೋಗಲ ಮತ್ತು ಇನ್ನಿತರ ಒಂದು ಸಭೆ ಒಂದು ದಿವಸದ ಕಾರ್ಯಕ್ರಮವನ್ನು ಬಹುಶಃ ನಾವು ಅಧಿಕಾರಿಗಳಿಗೆ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಅದನ್ನು ಎಲ್ಲ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸುವಂತಹ ಆ ಪ್ರಯತ್ನ ಮುಂದೆ ಖಂಡಿತವಾಗಿ ನಾನು ಮಾಡ್ತೇನೆ. ನಾನು ಅದಕ್ಕೆ ಬೇಕಾದಲ್ಲಿ ನಮ್ಮ ಮಂತ್ರಿಯನ್ನು ಕೂಡ ಕರಿತೇನೆ ಅಥವಾ ನಮ್ಮ ಸಂಬಂಧಪಟ್ಟ ಡೈರೆಕ್ಟ್ರನ್ನು ಮಂತ್ರಿ ಅಲ್ಲದಿರೋ ಡೈರೆಕ್ಟ್ರು ಕೂಡ ಅಲ್ಲಿ ಬಂದು ಕೂತ್ಕೊಂಡು ನಾವು ಚರ್ಚೆ ಮಾಡೋಂಥ ವಿಚಾರ ಖಂಡಿತವಾಗಿ ಮಾಡ್ತೇವೆ. ಅದಕ್ಕೆ ಇಡೀ ಜಿಲ್ಲೆಗೆ ಮಾಡುವಂಥ ಕೆಲವು ಬಂದಿದ್ದು ನಾನು ಹೇಳಿದೆ, ಜಿಲ್ಲೆಯ ಸಮಸ್ಯೆ ಮತ್ತು ನಮ್ಮ ಸಮಸ್ಯೆ ಒಂದೇ. ಇಡೀ ಜಿಲ್ಲೆ ಸುಧಾರಿಸಲಿಕ್ಕೆ ಕಷ್ಟ ಆಗ್ತದೆ ಆ ಇದರಲ್ಲಿ. ಅದಕ್ಕೆ ನಿಮ್ಮ ಅವತ್ತು ಆ ಜಿಲ್ಲಾ ಪದಾಧಿಕಾರಿ ಕೂಡ ನಾವು ಕಲಿಸುವಂಥ ಕೆಲಸ ನಾವು ಇವತ್ತು ಮಾಡುವ. ಮತ್ತು ಇದರಲ್ಲಿ ಇನ್ನೂ ಕೂಡ 3 ತಿಂಗಳ ಸ್ಯಾಲರಿ ಸಂಬಳ ಬರಲಿಲ್ಲ ಅಂತ ಹೇಳಿ ಒಂದು ಮಾಹಿತಿ ಬಂದಿತ್ತು ಅಲ್ವಾ. ಇದರ ಬಗ್ಗೆ ನಾನು ಅಧಿಕಾರಿಗೆ ಕೇಳಿದೆ. ಅಲ್ಲಿ ಕೆಲವು ತಾಲೂಕಿಗೆ ಬಂದಿದೆ ಅಲ್ಲ, ಎಷ್ಟು ತಾಲೂಕಿಗೆ ಬಂದಿದೆ ಸ್ಯಾಲರಿ ಬಂದಿದೆ? ಜುಲೈ, ಆಗಸ್ಟ್, ಸೆಪ್ಟೆಂಬರ್ 2 ತಿಂಗಳು ಅಲ್ಲ 1 ತಿಂಗಳು. ಜುಲೈ ಬಂದಿದೆಯಾ? ಜೂನ್ ಬಂದಿದೆಯಾ? ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳು ಹೋಗೋ ಬರ್ತಾ ಆಗೋದು. ಅದಕ್ಕೆ ಆಫೀಸನ್ನು ಕಳಿಸ್ತೇನೆ ನಾನು. ಅದಕ್ಕಾಗಿ ನಾನು ಬೆಂಗಳೂರಲ್ಲಿ ಚರ್ಚೆ ಮಾಡಿದೆ. ಯಾಕೆ ಕೆಲವೊಂದು ತಾಲೂಕುಗಳಿಗೆ ನಮ್ಮ ಅಂಗನವಾಡಿ ಟೀಚರ್ ಆಗಳಿಗೆ ಇನ್ನೂ ಕೂಡ ಸಂಬಳ ಬರಲಿಲ್ಲ 3 ತಿಂಗಳು ಯಾಕೆ ಅದು 15 ವಿಷಯ ಕೇಳಿದೆ ಯಾಕೆ ಬರಲಿಲ್ಲ ಅಂತ. ಅವ್ರು ಹೇಳಿದರು ದುಡ್ಡಿದ್ದವರಿಗೆ ಸ್ವಲ್ಪ ಲೇಟ್ ಬರ್ತದೆ, ದುಡ್ಡಿಲ್ಲದವರಿಗೆ ಬೇಗ ಹೋಗ್ತದೆ ಅಂತ ಮಾತನ್ನು ಕೊಡಿ ಒಂದು ವಿಚಾರ ಗೊತ್ತಾಯಿತು. ಅದಕ್ಕಾಗಿ ಖಂಡಿತವಾಗಿ ನಿಮಗೆಲ್ಲರಿಗೂ ಖಂಡಿತವಾಗಿ ಎಲ್ಲರಿಗೂ ಬರ್ತದೆ. ಅದಕ್ಕಾಗಿ ಈ ಸಮಸ್ಯೆಯನ್ನು ನಾನು ಒಮ್ಮೆಲೆ ಕೂತು ಬಗೆಹರಿಸ್ತೇನೆ. ಅದೊಂದು ಅಧಿಕಾರಿಗೆ ಇಲ್ಲಿ ಕೂತ್ಕೊಳ್ಳಿಸಿ ಅಥವಾ ಬೆಂಗಳೂರು ಕೂತ್ಕೊಳ್ಳಿಸಿ ನಿಮ್ಮ ಟೀಮನ್ನಲ್ಲಿ ಕರೆಸಿ ಕೂತ್ಕೊಂಡು ಚರ್ಚೆ ಮಾಡಿ. ಅಲ್ಲಿದ್ದ ನಮಗೆ ಆರ್ಥಿಕ ಇಲಾಖೆಯವರು ಕೂಡ ಬರ್ತಾರೆ. ಏನದೊಂದು ಇಲ್ಲಿ ಕಾರ್ಯಕ್ರಮ ಮಾಡಿ ಈ ಸಮಸ್ಯೆನೆಲ್ಲ ಬಗೆಹರಿಸುವಂಥ ಕೆಲಸ ನಾವು ಮಾಡುವ ಇದಕ್ಕೆ. ಅದಕ್ಕಾಗಿ ನಿಮ್ಮ ಎಲ್ಲ ರೋಗಗಳಿಗೆ ಮದ್ದಿದೆ, ನಿಮ್ಮ ಟೆನ್ಷನ್ಗೆ ಮದ್ದಿಲ್ಲ. ಮತ್ತು ಎಲ್ಲ ರೋಗ ಬರುವುದೇ ಟೆನ್ಷನ್ನಿಂದ. ಅದಕ್ಕೆ ಟೆನ್ಷನ್ ಒಂದು ಬರಲಿಕ್ಕೆ ಹೋಗಬೇಡಿ. ಸಂಬಳ ಬ್ಯಾಂಕಲ್ಲಿ ಇಟ್ಟಾಗೆ ಇವತ್ತು ನಾಳೆ ಬಂದೇ ಬರ್ತದೆ. ಈಗ 3 ತಿಂಗಳ ಮುಂಚೆ ಕೊಡ್ತಿದ್ದೆ ಎಲ್ಲ ಖರ್ಚಾಗಿ ಹೋಗ್ತಿತ್ತು. ಯಾರಿಗೆ ಸಾಲ ಎಲ್ಲ ಸುಮ್ಮನೆ ಇಲ್ಲ, ಸಾಲ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ಮತ್ತು ಸಾಲ ತೆಗೆಯೋ ಶಕ್ತಿ ಇದ್ದವ್ರು ಕೂಡ ಶ್ರೀಮಂತರಂತ ಅರ್ಥ. ಬಡವರು ಯಾರು ಸಾಲ ತೆಗೊಳ್ಳಿಕ್ಕೆ ಆಗೋದಿಲ್ಲ. ಸಾಲ ಕಟ್ಟಲಿಕ್ಕೆ ಶಕ್ತಿ ಬೇಕಲ್ಲ, ಅಂಥವ್ರು ಮಾತ್ರ ಸಾಲ ತೆಗೊಳ್ಳು. ಇದು ಬೇರೆ ಸಾಲ ತೆಗೊಳ್ಳಿ. ಈಗ ನಾವೆಲ್ಲ ಸಾಲ ತೆಗೊಳ್ಳಿಲ್ಲ ಇದರಲ್ಲಿ. ಆದ ಕಾರಣ ಈ ಒಂದು ಸಮಸ್ಯೆಯನ್ನು ಖಂಡಿತವಾಗಿ ನಾನು ಬಗೆಹರಿಸಿ ಅದು ಕರೆಕ್ಟಾಗಿ ಬರುವ ರೀತಿಯಲ್ಲಿ ನಾನು ಖಂಡಿತವಾಗಿ ಮಾಡ್ತೇನೆ. ನಾನು ಸಾಧ್ಯವಾದ ಬೆಂಗಳೂರಿಗೆ ಅಧಿಕಾರಿಗಳನ್ನ ಕರೆಸಿ ನಿಮ್ಮ ಮುಂದೆ ಕೂತ್ಕೊಳ್ಳಿಸಿ ಎಲ್ಲ ಸಮಸ್ಯೆ ಹಂತವಾಗಿ ಚರ್ಚೆ ಮಾಡಿಕೊಂಡು ಶಾಶ್ವತವಾದ ಪರಿಹಾರ ಕಾಣಲಿಕ್ಕೆ ಪ್ರಯತ್ನ ಪಡ್ತೇನೆ. ಇದಾದ ನಂತರ ನಾನು ಆರ್ಥಿಕ ಇಲಾಖೆಯವರು ಬೇಕಾದ ಕಾರಣ ಮತ್ತೆ ನಿಮ್ಮ ಟೀಮನ್ನು ಬೆಂಗಳೂರು ನನ್ನ ಕಚೇರಿ ಕೂತ್ಕೊಳ್ಳಿಸಿ ಆರ್ಥಿಕ ಇಲಾಖೆಯವರು ಮಹಿಳಾ ಮಂತ್ರಿ ಕೂತ್ಕೊಂಡು ಬಗೆಹರಿಸುವಂಥ ಕೆಲಸನೂ ಖಂಡಿತವಾಗಿ ನಾನು ಅದು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ಒಟ್ಟಾರೆಯಾಗಿ ನಿಮ್ಮ ಸೇವೆ ನಮಗೆ ತಳಮಟ್ಟದಲ್ಲಿ ಇವತ್ತು ಅತಿ ಅಗತ್ಯ. ಮಕ್ಕಳಿಗೆ ಮತ್ತು ಹೆತ್ತವರಿಗೆ ಅದು ಅತಿ ಅಗತ್ಯ. ನೀವು ಮಾಡುವ ಆ ಕೆಲಸ ಕಾರ್ಯಗಳು ಮತ್ತು ನಿಮ್ಮ ಪ್ರಯೋಜನ ಅದು ನಮಗೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಅದು ಪರೋಕ್ಷವಾಗಿ ಆ ಮಕ್ಕಳ ಬೆಳವಣಿಗೆಯಲ್ಲಿ ಮತ್ತು ತಾಯಂದಿರ ನೆಮ್ಮದಿಯ ಜೀವನದ ನಮಗೆ ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಆದ ಕಾರಣ ನಿಮಗೆಲ್ಲ ಶುಭಾಶಯ ನಾನು ಇವತ್ತು
ಸಲ್ಲಿಸಿಕೊಂಡು ಮುಂದಿನ ದಿನದಲ್ಲಿ ಆ ಮೀಟಿಂಗ್ ಆಗಲೇ ಹೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮ ಬಹುಶಃ ಅತ್ಯಂತ ಯಶಸ್ವಿಯಾಗಲಿ, ದೊಡ್ಡ ಮಟ್ಟದ ಜನಜಾಗೃತಿ ಕಾರ್ಯಕ್ರಮ ಆಯಿತು, ಬರುವಂಥ ಅವಕಾಶ ಇತ್ತು ಆಗಲಿ ಅಂತ ನಮಗೆ ಕೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಮತ್ತು ಈ ದೇವರ ಹೆಸರಲ್ಲಿ ನಾವು ಇದನ್ನು ಉದ್ಘಾಟಿಸಿ ಬಹುಶಃ ನಮ್ಮ ಹೊರಗಿನ ಜಿಲ್ಲೆಯ ಅಧಿಕಾರಿಗಳು ಮತ್ತು ಇವರೆಲ್ಲ ಬಂದಿದ್ದಾರೆ. ನನ್ನ ಕ್ಷೇತ್ರದ ನಿಮ್ಮೆಲ್ಲರ ಪರವಾಗಿ ಜನರ ಪರವಾಗಿ ನಾನು ಕೂಡ ಸ್ವಾಗತಿಸುತ್ತೇನೆ, ನಾನು ಇವತ್ತು ಬಯಸ್ತೇನೆ ಅಂತ ನಾನು ಹೇಳಿಕೊಳ್ಳುತ್ತಾ, ಆದ ಕಾರಣ ಇವತ್ತು ಇಬ್ಬರು ದೊಡ್ಡ ಮಟ್ಟದ ಬೇಡಿಕೆ ಮತ್ತು ಮಂಗಳೂರಿನವ್ರು ಮತ್ತು ರೂರಲ್ನವ್ರದ್ದು ಬೇಡಿಕೆ ಇತ್ತು. ನಿಮ್ಮ ಸಮಸ್ಯೆ ಬೇರೆ, ಇವರ ಸಮಸ್ಯೆ ಬೇರೆ. ಇವರೆಲ್ಲ ನಾವಿದ್ದ ರಿಕ್ಷಾದಲ್ಲಿ ಹೋಗಬೇಕಾ, ಬೈಕಲ್ಲಿ ಹೋಗಬೇಕಾ, ಬಸ್ಸಲ್ಲಿ, ನಮ್ಮ ಜೀಪೇ ಇಲ್ಲದಂಥ ಪರಿಸ್ಥಿತಿ ಇವತ್ತು ಆಗಿದೆ ಅಂತೇಳಿ ಅದು ಕೂಡ ಇವತ್ತು ವ್ಯವಸ್ಥೆ ಆಗ್ತಾ ಇದೆ, ಅದು ಹೊರಟಿದೆ. ಯಾವಾಗ ಬಂದು ಮುಟ್ತಂದು ನೋಡುವ, ಯೋಜನೆ ಒಂದು ನೋಡುವ. ಆದಾಗ ಯಾಕೆಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ಸರ್ಕಾರಿ ಕೆಲಸಗಳುಂಟಲ್ಲ ಅದು ಬಸ್ ಇದ್ದಾಗೆ, ಸರ್ಕಾರಿ ಕೆಲಸಗಳು ಯಾವಾಗಲೂ ಬಸ್ ಇದ್ದಾಗೆ, ಅದು ಹೊರಡ್ತದೆ, ಯಾವಾಗ ಮುಟ್ತದೆ ಗೊತ್ತಿಲ್ಲ. ಇದನ್ನು ದುಡಿ ಒಮ್ಮೆ ಮುಟ್ಟಿಸ್ಬೇಕು, ಇಲ್ಲ ಅಲ್ಲಲ್ಲಿ ಬ್ರೇಕ್ ಫೇಲ್, ಟೈರ್ ಪಂಚರ್ ಎಲ್ಲ ಆಗ್ತದೆ. ಆದ ಕಾರಣ ಅದು ಒಂದಲ್ಲ ಒಂದು ದಿವಸ ಆದಷ್ಟು ಬೇಗ ಕೊಡ್ತಾರೆ ಇದಕ್ಕೆ. ಆದ ಕಾರಣ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲ ಸೇರಿ ಸಮಾಜಕ್ಕೆ ಇವತ್ತು ಅತಿ ಅಗತ್ಯ ಹೇಳಿಕೊಳ್ತಾ, ಬಹುಶಃ ನನ್ನೇ ಶಾಸಕನಾಗಿರಲಿ ಅಥವಾ ಈಗ ರಾಜ್ಯದ ಸಭಾಧ್ಯಕ್ಷನಾಗಿರಲಿ, ನನ್ನಿಂದ ಯಾವುದೇ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ಇನ್ನಿತರ ಸಂಬಂಧಪಟ್ಟಾಗೆ ಸಹಕಾರ ಬೇಕಾದಲ್ಲಿ ನಾನು ಮುಂದೆ ನಿಂತು ನನ್ನೆಲ್ಲ ಸಹಕಾರ ಖಂಡಿತವಾಗಿ ಕೊಡ್ತೇನೆ. ಮಾತ್ರವಲ್ಲ, ಮುಂದಿನ ಅಧಿವೇಶನ ನಡೆಯುವಾಗ ನಮ್ಮ ಈ ವ್ಯಾಪ್ತಿಯ ಇವರನ್ನೆಲ್ಲ ಒಮ್ಮೆ ಬೆಂಗಳೂರಿಗೆ ಕರ್ಕೊಂಡು ಬರುವಂಥ ಅಥವಾ ಅಧಿವೇಶನಗೆ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೇನು ವ್ಯವಸ್ಥೆ ಬೇಕಾ ಅದು ನಾನು ಇಲ್ಲಿಂದ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟು ಒಳ್ಳೆಯ ಮಾತುಗಳನ್ನು, ಹಿತ ನುಡಿಗಳನ್ನು ನಮಗೆ ನಮ್ಮೊಂದಿಗೆ ಅವರು ಇದ್ದು ನಮಗೆ ಮಾರ್ಗದರ್ಶನ, ಸಹಕಾರ, ಪ್ರೀತಿ, ಸಂತೋಷ, ಕಾಳಜಿ ಎಲ್ಲವನ್ನೂ ನಮಗೆ ಕೊಡ್ತಾ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ದೊಡ್ಡ ಚಪ್ಪಾಳೆ ಕೊಟ್ಟು ಸರ್ಗೆ ನಿಮ್ಮ ಪ್ರೀತಿನ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸರ್ ಕೂತ್ಕೊಳ್ಳಿ. ನಮ್ಮ ಈ ಏನು ಕಾರ್ಯಕ್ರಮ ಇರ್ಬೋದು, ಹಾಗೆ ನಮ್ಮ ಇಲಾಖೆಯದು ಪ್ರತಿ ಕ್ಷಣ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಗ್ರಾಮಾಂತರ ಅಂದರೆ ಇದು ದೊಡ್ಡ ಪ್ರಾಜೆಕ್ಟು. 463 ಕೇಂದ್ರಗಳಿದ್ದಾವೆ, ಅದರಲ್ಲಿ 404 ಸ್ವಂತ ಕಟ್ಟಡಗಳಿದ್ದಾವೆ, ಇನ್ನು ಕೆಲವೇ ಬಾಕಿ ಇದ್ದಾವೆ. ಸರ್ಗೂ ಅದನ್ನು ಹೇಳಿದ್ದೀನಿ, ಮುಂದಿನ ದಿನಗಳಲ್ಲಿ 463 ಕೂಡ ಸ್ವಂತ ಕಟ್ಟಡ ಹೊಂದಬೇಕು ಅಂತ. ಈ ಸಂದರ್ಭದಲ್ಲಿ ಹಗಲು ರಾತ್ರಿ ಅನ್ನದೇ ಎಲ್ಲ ಸಂದರ್ಭದಲ್ಲೂ ನನ್ನ ಜೊತೆಯಾಗಿ ನಿಂತವರು ನನ್ನ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ನನ್ನ ಹಿರಿಯ ಮೇಲ್ವಿಚಾರಕಿಯರು ಹಾಗೂ ನನ್ನ ಕಚೇರಿ ಸಿಬ್ಬಂದಿಗಳು. ಈ ಸಂದರ್ಭದಲ್ಲಿ ಅವರಿಗೆ ನಾನು ಒಂದು ಸ್ಮರಣಿಕೆಯನ್ನು ನೀಡಿ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಆಶಿಸಿದ್ದೀನಿ ಸರ್. ಹಾಗಾಗಿ ದಯಮಾಡಿ ತಾವು ಅವರಿಗೆ ಒಂದು ಗೌರವ ಸಮರ್ಪಣಿಕೆಯನ್ನು ಕೊಟ್ಟು ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತ ಹರೀಶ್ ಸರ್, ಸಹಾಯಕ ಶಿಕ್ಷಣ ಅಭಿವೃದ್ಧಿ ಯೋಜನಾಧಿಕಾರಿಗಳು, ಮಂಗಳೂರು ಗ್ರಾಮಾಂತರ, ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಂಗಳೂರು ಗ್ರಾಮಾಂತರ ಯೋಜನೆಯ ಗೌರವಾನ್ವಿತ ಮೇಲ್ವಿಚಾರಕರಾದಂತಹ ಶ್ರೀಮತಿ ಶಂಕರಿ, ಶ್ರೀಮತಿ ಕಲ್ಪನಾ, ಶ್ರೀಮತಿ ಭಾರತಿ, ಶ್ರೀಮತಿ ರತಿಶೆಟ್ಟಿ, ಶ್ರೀಮತಿ ಶಾಲಿನಿ, ಶ್ರೀಮತಿ ನಾಗರತ್ನ, ಶ್ರೀಮತಿ ಶುಭಾ, ಶ್ರೀಮತಿ ಸುಲೋಚನಾ, ಶ್ರೀಮತಿ ಸ್ವಾತಿ, ಗೀತಾ, ಹೇಮಾ, ಸೀತಾ ಹಾಗೂ ಅಶ್ವಿನಿ, ದಯವಿಟ್ಟು ಎಲ್ಲರೂ ಕೂಡ ಬಂದು ನಮ್ಮ ಪ್ರೀತಿಯ ನೆಚ್ಚಿನ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸರ್ ಇವರಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಬಾಳ್ಮೆ ಇದೆಯಾ ಕೇಳುವಷ್ಟು? ಇವತ್ತು ತಗೊಳ್ಳೋದಿಲ್ಲ. ಸೊ ಏನೊಂದು 5-10 ನಿಮಿಷ ಅಷ್ಟೇ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಶಿಶು ಅಭಿವೃದ್ಧಿ ಯೋಜನೆ ಎಲ್ಲ ನಮ್ಮ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂಥ ರಾಷ್ಟ್ರೀಯ ಪೋಷಣ ಅಭಿಯಾನದ ಮುಖ್ಯ ಏನಂತ ಹೇಳಿದ್ರೆ ಪೋಷಕಿ ಪಡಾಯಿನಿ ಅಂತ ಹೇಳ್ಬಿಟ್ಟು ಇಲ್ಲ ಕೇಳಿಸ್ತಾ ಇಲ್ಲ. ನಾವು ಪ್ರತಿ ತಿಂಗಳು ನಮ್ಮ ತಾಲೂಕು ಮಟ್ಟದಲ್ಲಿ ಮೀಟಿಂಗ್ಗಳು ಅಂತ ನಡೆಯುತ್ತೆ. ಎಲ್ಲ ವೈದ್ಯಾಧಿಕಾರಿಗಳು, ಹಿರಿಯ ಮೇಲ್ವಿಚಾರಕರು, ನಮ್ಮ ಅಂಗನವಾಡಿ ಮೇಲ್ವಿಚಾರಕರು, CDPರವರು ಎಲ್ಲ ಬರ್ತಾರೆ. ಅದರಲ್ಲಿ ನಾವು ಮುಖ್ಯವಾಗಿ ಏನು ಅಂತ ಹೇಳಿದರೆ, ನಮ್ಮ ಆ ತಿಂಗಳಲ್ಲಿ ಆದಂಥ ಮಕ್ಕಳ ಮರಣ, ತಾಯಂದಿರ ಮರಣ, ಆಮೇಲೆ ಸ್ಟಿಲ್ ಬರ್ತ್ ಅಂದರೆ ನಿರ್ಜೀವ ಜನನ, ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡುವಾಗ ನಮಗೆ ಪ್ರತಿ ತಿಂಗಳು 1 ಅಥವಾ 2 ಮಗು ಕಡಿಮೆ ತೂಕದಿಂದ ಮರಣ ಆಗಿರುವಂಥದ್ದು, ಅಥವಾ ಅವಧಿ ಪೂರ್ವ ಜನನದಿಂದ ಮರಣ ಆಗುವಂಥದ್ದು, ಅಥವಾ ಎದೆಹಾಲು ಕೊಡುವ ರೀತಿಯಲ್ಲಿ ತೊಂದರೆ ಆಗಿ ಮರಣ ಆಗುವಂಥದ್ದು. ಸೊ ಇದೆಲ್ಲ ನಾವು ಅಂಕಿಅಂಶಗಳನ್ನು ನೋಡುವಾಗ ನಾವು ಎಲ್ಲ ಪ್ರತಿ ಸಲ ನಾವು ಸ್ತನ್ಯಪಾನ ಸಪ್ತಾಹ ಆಚರಣೆ ಮಾಡ್ತೇವೆ, ಅಂಗನವಾಡಿಗಳಲ್ಲಿ ಪೌಷ್ಟಿಕ ಆಹಾರ ದಿನಗಳನ್ನು ಆಚರಣೆ ಮಾಡ್ತೇವೆ. ಎಲ್ಲ ಆಚರಣೆ ಸಂದರ್ಭದಲ್ಲಿ ತಾಯಂದಿರಿಗೆ ನಾವು ಮಾಹಿತಿ ಕೊಡ್ತೇವೆ ಇಲ್ವ ಹೇಳಿ? ಕೊಡ್ತೇವೆ. ಆದರೂ ಕೂಡ ಈ ರೀತಿಯ ಮರಣಗಳು ಈಗಲೂ ಕೂಡ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ಯಾವ ರೀತಿ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೋದು? ಸೊ ಇನ್ನೂ ಕೂಡ ಯಾಕೆ ಆಗ್ತಾ ಇದೆ? ಕಡಿಮೆ ತೂಕದ ಮಗು ಯಾಕೆ ಆಗ್ತಾ ಇದೆ? ಅವಧಿ ಪೂರ್ವ ಜನನ ಯಾಕೆ ಹೆರಿಗೆ ಆಗ್ತಾ ಇದೆ? ಸೊ ಇದೆಲ್ಲ ನೋಡುವಾಗ ಅಪೌಷ್ಟಿಕತೆಗೆ ಬರುತ್ತೆ, ಅಥವಾ ಎನಿಮಿಯಾ ರಕ್ತಹೀನತೆಗೆ ಬರುತ್ತೆ. ಸೊ ಅವಧಿ ಪೂರ್ವ ಜನನ ತಪ್ಪಿಸಬೇಕು ಅಂತ ಹೇಳಿದರೆ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಬೇಕು, ಜೊತೆಗೆ ರಕ್ತಹೀನತೆ ಜನನ ಏನಿದೆ, ಜೊತೆಗೆ ಈ ಎರಡಕ್ಕೆ ಕಾರಣಗಳನ್ನು ನಾವು ಹುಡುಕ್ತಾ ಹೋಗುವಾಗ ಒಂದು ಅಪೌಷ್ಟಿಕತೆ, ಸಮಯದಲ್ಲಿ ಕೊಡಬೇಕು ಹೇಳಿ ಪೌಷ್ಟಿಕ ಆಹಾರವನ್ನು. ಕಿಶೋರಿಯರಲ್ಲಿ ಕೊಡಬೇಕು. ಕಿಶೋರಿಯರಲ್ಲಿ ಕೊಡಬೇಕು ಅಂತ ಹೇಳಿದರೆ ಕಿಶೋರಿಯರಲ್ಲಿ ಪ್ರಾರಂಭ ಮಾಡಿದರೆ ಸಾಕ? ಅದಕ್ಕಿಂತ ಮೊದಲು, ಯಾಕೆಂದರೆ ಹಾಗೆ ನಾವು ಮಗುವಿನಲ್ಲಿ ಸೊ ಇದೊಂಥರ ಚೈನ್. ಸೊ ಸರ್ಕಲ್ ಏನಿದೆ, ಮಗುವಿಂದ ಪ್ರಾರಂಭ ಮಾಡಬೇಕು. ಮಗುವಿನಿಂದ ಯಾವಾಗ ಎದೆಹಾಲು ಕೊಡಲಿಕ್ಕೆ ಪ್ರಾರಂಭ ಆದಾಗಿನಿಂದ ನಾವು ಕೊಡಬೇಕು. ಸೊ ಎದೆಹಾಲು ಕೊಡುವಾಗ ನಾವು ಹೇಳ್ತೇವೆ 6 ತಿಂಗಳವರೆಗೆ ಕಡ್ಡಾಯ ಎದೆಹಾಲು ಕೊಡಬೇಕು ಅಂತ ಹೇಳ್ಬಿಟ್ಟು. ಸರ್, ನಮ್ಮ ಸ್ಪೀಕರ್ ಸರ್ ಅವರ ಸ್ಪೀಚಲ್ಲಿ ಹೇಳಿದರು, ಎಲ್ಲರಿಗೆ ತಮ್ಮ ಮಗು ಗುಂಡಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದು ತಾಯಂದಿರ ಸಭೆ ಇರ್ಬೋದು, ಅಥವಾ ಏನೊಂದು ಆಸ್ಪತ್ರೆ ಅಥವಾ ಏನೋ ಫಂಕ್ಷನ್ಗೆ ಹೋದಾಗ ಪ್ರತಿ ತಾಯಿಗೆ ತನ್ನ ತೊಡೆಯಲ್ಲಿರುವ ಮಗುಕ್ಕಿಂತ ಪಕ್ಕದಲ್ಲಿರೋ ಮಗು ಇನ್ನೂ ಗುಂಡಾಗಿ ಚೆನ್ನಾಗಿ ಕಾಣಿಸುವಂಥದ್ದು. ಸೊ ಏನು ಮಾಡ್ತಾರೆ, ಆ ಮಗು, ನನ್ನ ಮಗು ಕೂಡ ಆ ರೀತಿ ಆಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಬರೀ ಎದೆ ಹಾಲನ್ನು ಬಿಟ್ಟು ಪೂರಕ ಆಹಾರವನ್ನು ಬಹಳ ಬೇಗನೆ ಶುರು ಮಾಡ್ತಾರೆ. ಸೊ 6 ತಿಂಗಳ ಮೊದಲು ಶುರು ಮಾಡುವಾಗ ಏನಾಗುತ್ತೆ, ಮಗುವಿಗೆ ಆ ಪೌಷ್ಟಿಕ ಅಥವಾ ಜೀರ್ಣಾಂಶ ಇರುವುದಿಲ್ಲ. ಈ ನಾವು ಕೊಟ್ಟಂಥ ಅಧಿಕ ಆಹಾರ ಏನಾಗುತ್ತೆ, ಅದಕ್ಕೆ ಅಜೀರ್ಣ ಆಗುತ್ತೆ, ಮಗುವಿಗೆ ಬೇದಿ ಆಗುತ್ತೆ, ಇರುವ ತೂಕ ಏನಿದೆ ಅದು ಮೊದಲಿಗಿಂತಲೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆದ್ದರಿಂದ 6 ತಿಂಗಳವರೆಗೆ ಕಡ್ಡಾಯವಾಗಿ ಎದೆಹಾಲು. ಕೆಲವರ ಮನಸ್ಸಲ್ಲಿ ಇರ್ತದೆ, ನನ್ನ ಎದೆಹಾಲು ಮಗುವಿಗೆ ಸಾಲುವುದಿಲ್ಲ ಅನ್ನುವಂಥದ್ದು. ಸೊ ಈ ಭ್ರಮೆಯಿಂದ, ಯಾಕೆ ಮಗು ಕೂಗ್ತದೆ ಅಂತ, ಆ ವಯಸ್ಸಲ್ಲಿ ಮಗುವಿಗೆ ಕೂಗುದು ಬಿಟ್ಟರೆ ಬೇರೆ ಏನು ಗೊತ್ತಿರುವುದಿಲ್ಲ. ಸೊ ಪ್ರತಿ ಸಲ ಮಗು ಕೂಗ್ತದೆ ಅಂತ ಹೇಳ್ಬಿಟ್ಟು ಎದೆಹಾಲು ಕೊಡ್ತಾ ಹೋದರೆ ಆವಾಗ ಏನಾಗುತ್ತೆ, ಅದು ಕೂಡ ಮಗುವಿನ ಬೆಳವಣಿಗೆಗೆ ಪೂರಕವಾಗಿರುವುದಿಲ್ಲ. ಸೊ ಎದೆಹಾಲು 6 ತಿಂಗಳ ನಂತರ ವೀನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ, ಅಂದರೆ ಪೂರಕ ಆಹಾರವನ್ನು ಪ್ರಾರಂಭ ಮಾಡಬೇಕು. ಆ ಪೂರಕ ಆಹಾರ ಕೂಡ ಅಷ್ಟೇ, ನಿಮಗೆ ಗೊತ್ತಿದೆ ಯಾವ ಪೂರಕ ಆಹಾರವನ್ನು ಕೊಡಬೇಕು, ಫಸ್ಟಿಗೆ ಯಾವ ರೀತಿ ಕೊಡ್ಕೊಂಡು ಹೋಗಬೇಕು. ಫಸ್ಟಿಗೆ ಸ್ವಲ್ಪ ತೆಳುವಾಗಿರುವಂಥದ್ದು, ಆಮೇಲೆ ಅದನ್ನು ತಿಕ್ ಮಾಡ್ತಾ ಹೋಗುವಂಥದ್ದು. 8ನೇ ತಿಂಗಳಿಗೆ 9ನೇ ತಿಂಗಳಿಗೆ ಆಗುವಾಗ ತರಕಾರಿ ಇರ್ಬೋದು, ಬೇರೆ ಏನಾದರೂ ಚೆನ್ನಾಗಿ ಬೇಯಿಸಿ ಕೊಡುವಂಥದ್ದು ಇರ್ಬೋದು. 9-10ನೇ ತಿಂಗಳಿಗಿರುವಾಗ ನಾನ್ ವೆಜ್ ಕೊಡುವವರಾದರೆ ಮೊಟ್ಟೆ ಇರ್ಬೋದು, ಬಿಳಿ ಭಾಗ. ಸೊ ಈ ರೀತಿ ಒಂದೊಂದೇ ನಾವು ಹಂತವಾಗಿ ಕೊಡ್ತಾ ಹೋದರೆ ನಮ್ಮ
ಮಗು ಏನಿದೆ ಹುಟ್ಟುವಾಗಿದ್ದ ತೂಕ ಏನಿದೆ ಅದು 1 ವರ್ಷಕ್ಕಾಗುವಾಗ 3 ಪಟ್ಟು ಜಾಸ್ತಿ ಆಗಬೇಕು. ಸೊ ಅದರ ಕಾನ್ಸೆಪ್ಟಲ್ಲಿ ನಾವು ಇದ್ದರೆ ಖಂಡಿತವಾಗ್ಲೂ ನಮ್ಮ ಮಗು ಹೆಚ್ಚು ತೂಕ ಆಗಬೇಕು ಅಂತೇನಿಲ್ಲ, 3 ಪಟ್ಟು ಜಾಸ್ತಿ ಆದರೆ ಆಯಿತು. ಸೊ 1 ವರ್ಷದ ನಂತರ ನಮ್ಮ ಏನು ಆಹಾರಗಳು ಮನೆಯಲ್ಲೇ ನಾವು ತಯಾರು ಮಾಡ್ತೇವೆ ಆ ಎಲ್ಲ ಆಹಾರವನ್ನು ಕೂಡ ಮಗುವಿಗೆ ಕೊಡಬೇಕು. ಇನ್ನು ಕೆಲವು ನಾವು ಮಕ್ಕಳ ಮರಣಗಳನ್ನು ನೋಡುವಾಗ ಕೆಲವೊಂದು ನಾವು ನೋಡಿದ್ದೇವೆ. ಏನು ಅಂತ ಹೇಳಿದರೆ, ಮಗುವಿಗೆ ಹಾಲು ಉಣಿಸಿದ್ದಾರೆ, ಮಗು ಮಲಗಿದೆ, ಆಮೇಲೆ ಮಗುವಿಗೆ ಪುನಃ 4 ಗಂಟೆ ಬಿಟ್ಟು ಹಾಲು ಉಣಿಸ್ಲಿಕ್ಕೆ ಹೋಗುವಾಗ ಮಗು ಎಚ್ಚರಿಕೆ ಆಗುವುದಿಲ್ಲ. ಇದು ಏನಕ್ಕೆ ತೇಗು ತೆಗೆಯುವಂಥದ್ದು. ಸೊ ಕೆಲವೊಂದು ಮಕ್ಕಳಿಗೆ ಏನು ಅಂತ ಹೇಳಿದರೆ, ಎದೆ ಹಾಲು ಕುಡಿತಾ ಅಥವಾ ಏನಾದರೂ ಆಹಾರ ತಿನ್ನಿಸ್ತಾ ಮಗು ಮಲಗ್ತದೆ. ಸೊ ಮಗು ಮಲಗಿದಂಥ ಸಂದರ್ಭದಲ್ಲಿ ನೀವು ಎಷ್ಟೇ ಬೆನ್ನಿಗಾಗಿ ತಟ್ಟಿದ್ರೂ ಕೂಡ ಮಗುವಿಗೆ ತೇಗು ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸೊ ಅಂಥ ಸಂದರ್ಭದಲ್ಲಿ ಎಡಗಡೆಗೆ ನಾವು ಅಡ್ಡವಾಗಿ ಮಲಗಿಸಬೇಕು, ಬೆನ್ನಿಗೆ ಸಪೋರ್ಟ್ ಆಗಿ ಒಂದು ದಿಂಬು ಕೊಡಬೇಕು. ಒಂದು ವೇಳೆ ಏನಾದರೂ ತೇಗು ಬಂತು ಅಂತ ಹೇಳಿದರೆ ತೇಗಿನ ಮೇಲೆ ಪದರದಲ್ಲಿರುವಂಥ ಏನು ಹಾಲಿದೆ ಅದು ಹೊರಗಡೆ ಬರುತ್ತೆ, ಡೆತ್ ಆಗುತ್ತೆ ಅಥವಾ ಮರಣ ಆಗುತ್ತೆ. ಸೊ ಮರಣ ಆದಂಥ ಸಂದರ್ಭದಲ್ಲಿ ಮಗುನ ತಾಯಿ ಪುನಃ ಎಬ್ಬಿಸಲಿಕ್ಕೆ ಹೋಗ್ತಾರೆ, ಆವಾಗ ಮಗು ಎಚ್ಚರಿಕೆ ಆಗೋದಿಲ್ಲ. ಇಂಥ ನಮಗೆ ಕೇಸ್ಗಳು ಪ್ರತಿ ತಿಂಗಳು ಒಂದಾದರೂ ಇದ್ದೇ ಇರುತ್ತೆ. ಇಷ್ಟು ನಾವು ಹೇಳ್ತೇವೆ, ಮಗುವಿಗೆ ಎದೆ ಹಾಲು ಕೊಟ್ಟ ತಕ್ಷಣ ಅಥವಾ ಆಹಾರ ಕೊಟ್ಟ ತಕ್ಷಣ ತೇಗು ತೆಗಿರಿ ಅಂತ ಹೇಳಿದರೂ ಕೂಡ ನಮಗೆ ಪ್ರತಿ ತಿಂಗಳು, ಹಾಗಾದರೆ ನೀವು ಲೆಕ್ಕ ಹಾಕೊಳ್ಳಿ, ವರ್ಷಕ್ಕೆ ನಮಗೆ 12, 13, 14 ಈ ರೀತಿ ಮಕ್ಕಳು ನಮಗೆ ಬರೀ ಈ ರೀತಿ ಎದೆ ಹಾಲು ಕೊಟ್ಟ ನಂತರ ಸರಿಯಾಗಿ ತೇಗು ತೆಗೆಯದೆ ಮರಣ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇನ್ನು ಕೆಲವರಿದ್ದಾರೆ. ಓಕೆ, ಸೊ ಇನ್ನೊಂದು ನಾವು ಏನು ಅಂತ ಹೇಳಿದ್ರೆ, ಇದು ಆಸ್ಪತ್ರೆಯಲ್ಲಿ ಕೂಡ ಆಗಿದೆ, ಮನೆಯಲ್ಲೂ ಕೂಡ ಆಗಿದೆ. ಹೆಚ್ಚಾಗಿ ಸಿಸೇರಿಯನ್ ಆದಂಥವರು ಅಥವಾ ಹೆಚ್ಚು ಸುಸ್ತು ಆಗಿರುವಂಥವರು ಸೊ ಅಂಥವ್ರು ಏನು ಮಾಡ್ತಾರೆ, ಮಲಗಿ ಎದೆ ಹಾಲನ್ನು ಕೊಡ್ತಾರೆ. ಈ ಮಲಗಿ ಎದೆ ಹಾಲನ್ನು ಕೊಡುವಾಗ ಕೆಲವರಿಗೆ ಹಾಗೆ ನಿದ್ದೆ ಬಂದ್ಬಿಟ್ಟು, ಹಾಗೆ ನಿದ್ದೆ ಬಂದಾಗ ಏನಾಗುತ್ತೆ, ಮಗುವಿನ ಮೇಲೆ ಆಗುವ ಸಾಧ್ಯತೆಗಳಿದೆ. ಬಾಯಿ ಮಗುವಿಂದು ಸ್ತನ ಇರ್ಬೋದು ಅಥವಾ ದೇಹ ಇರ್ಬೋದು. ಸೊ ಸ್ತನ ಇರ್ಬೋದು, ದೇಹ ಇರ್ಬೋದು. ಸೊ ಇದು ಮಗುವಿನ ಮುಖದ ಮೇಲೆ ಇದಾಗಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಬೆಡ್ ಪಕ್ಕ ಮಗುವನ್ನು ಮಲಗಿಸಿದ್ದಾರೆ. ಇದಾಯಿತು ಒಂದು 3-4 ವರ್ಷ ಹಿಂದೆ. ಅದು ಕೂಡ ಅಷ್ಟೇ, ಅಲ್ಲೇ ಮಗು ಮರಣ ಆಗಿದೆ. ಆಮೇಲೆ ತಾಯಿ ಬೆಳಿಗ್ಗೆ ಎದ್ದು ನೋಡುವಾಗ ಮೂಗು ಬಾಯಲ್ಲಿ ರಕ್ತ ಬಂದಿತ್ತು. ಅಂದರೆ ಅದು ಸ್ಮಾದರಿಂಗ್ ಅಂತ ಹೇಳ್ತೇವೆ. ಸೊ ನಾವು ಇದನ್ನು ಕೂಡ ಯಾಕೆ ನಾವು ತಾಯಿಯಂದಿರು ಕೂತ್ಕೊಂಡೇ ಹಾಲು ಕೊಡಬೇಕನ್ನುವಂಥದ್ದು ಈ ಒಂದು ಕಾರಣಕ್ಕೆ, ಬೇರೆ ಯಾವುದೂ ಅಲ್ಲ. ಆ್ಯಕ್ಚುಲಿ ಈಗ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದರೆ, ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸ್ಲಿಕ್ಕಿಲ್ಲ, ಮಗುವನ್ನು ತಾಯಿ ಪಕ್ಕದಲ್ಲೇ ಮಲಗಿಸ್ಬೇಕು, ತಾಯಿಯ ಬೆಚ್ಚಗೆ ಮಗುವಿಗೆ ಸಿಗಬೇಕನ್ನುವಂಥದ್ದು. ಸೊ ಆ ಅರ್ಥದಲ್ಲಿ ಒಂದು ಕರೆಕ್ಟ್ ಆದರೆ, ಹಾಗಂತ ಹೇಳಿ ಮಲಗಿಕೊಂಡು ಎದೆ ಹಾಲು ಕೊಡಬಾರ್ದು ಅನ್ನುವಂಥದ್ದು. ಸೊ ಈ ರೀತಿಯ ಕೇಸಸ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ಇನ್ನೊಂದೇನು ಅಂತ ಹೇಳಿದರೆ, 1 ವರ್ಷ ನಂತರ ಆಹಾರಗಳು ನಾವು ಸ್ಟಾರ್ಟ್ ಮಾಡ್ತೇವೆ. ಈಗ ಏನಾಗಿದೆ, ಮೊದಲಿನ ಥರ ಜಾಯಿಂಟ್ ಫ್ಯಾಮಿಲಿಗಳು ಕಡಿಮೆ ಆಗಿದೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೇವೆ, ಗಂಡ ಹೆಂಡತಿ ಮಕ್ಕಳು ಮಾತ್ರ. ಸೊ ಅಂಥ ಸಂದರ್ಭದಲ್ಲಿ ಈಗ ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗುವವರಾಗಿದ್ದಾರೆ, ಯಾರಿಗೂ ಕೂಡ ಟೈಮ್ ಇಲ್ಲ. ಸೊ ಮೊದಲೆಲ್ಲ ಮಗುವಿನ ಹಿಂದೆ ಸುತ್ತಾಡಿಕೊಂಡು ಕತೆ ಹೇಳ್ಕೊಂಡು ಏನಾದರೂ ಮಾಡಿ ಮಗುವಿಗೆ ನಾವು ಏನಾದರೂ ತಿನ್ನಿಸ್ತಾ ಇದ್ವಿ. ಈಗ ಅಷ್ಟು ಪುರ್ಸೊತ್ತು ಯಾರಿಗಿಲ್ಲ. ಸೊ ಏನು ಮಾಡ್ತಾರೆ, 1 ವರ್ಷದ ನಂತರ ಮಗು ಏನು ತಿಂತದೆ ಅದನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಸೊ ಏನು ತಿಂತದೆ, ಸೊ ಪ್ರತಿದಿನ ಮಗು ಅದನ್ನೇ ಕೇಳ್ತದೆ. ಒಂದು 3 ತಿಂಗಳು ಒಂದನ್ನು ತಿಂದರೆ ಮತ್ತೆ ಮಗು ಬೇರೆ ಬದಲಾವಣೆಗೆ ಕೇಳುತ್ತೆ, ಆವಾಗ ಚೇಂಜ್. ಸೊ ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ, ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ, ಒಂದು TV ನೋಡಿಕೊಂಡು ಅಥವಾ ಮೊಬೈಲಲ್ಲಿ ಕಾರ್ಟೂನ್ ತೋರಿಸ್ಕೊಂಡು. ಸೊ ಆ ಮಗುವಿಗೆ ನಾನು ಏನು ತಿಂತಾ ಇದ್ದೇನೆ ಅಂತಲೇ ಗೊತ್ತಿರುವುದಿಲ್ಲ. 1 ವರ್ಷದ ನಂತರ ಬಿಡಿ, ಈಗ ಅಂಗನವಾಡಿ ಅಥವಾ LKG UKG ಹೋಗುವ ಮಗುವಿಗೆ ಕೇಳಿ
ಬೆಳಿಗ್ಗೆ ಏನು ತಿಂಡಿ ತಿಂದೆ ಅಂತ ಕೇಳಿದರೆ ಮಗುವಿಗೆ ಗೊತ್ತಿರಲ್ಲ, ತಿಂದಿರುತ್ತೆ. ಏನಕ್ಕೆ ಅಂತ ಹೇಳಿದರೆ ಈ ರೀತಿ ಏನಾದರೂ ತೋರಿಸ್ಕೊಂಡು ತಿಂದಿರ್ತಾರೆ. ಸೊ ಯಾವಾಗ ಅದು ನಾವುಗಳು ಕೂಡ ಅಷ್ಟೇ, ಮನೆಯಲ್ಲಿ ಹೆಂಗಸರಿರ್ಬೋದು ಸಾಯಂಕಾಲ ಹೊತ್ತು ಸೀರಿಯಲ್ಗಳು ನೋಡ್ಕೊಂಡು ಊಟ ಮಾಡೋದು, ಅಡ್ವರ್ಟೈಸ್ಮೆಂಟ್ ಬರುವಾಗ ಬಡಿಸುವುದು, ಆಮೇಲೆ ಬಂದು ಸೀರಿಯಲ್ ನೋಡಿಕೊಂಡು. ಇದು ಏನಾಗ್ತದೆ ಅಂತ ಹೇಳಿದರೆ ನಾವು ಆಹಾರ ತಿಂತೇವೆ, ಆಹಾರ ತಿನ್ನುವಂಥದ್ದು ನಮ್ಮ ದೇಹಕ್ಕೆ ಹಿಡಿಯುವುದಿಲ್ಲ ಅನ್ನುವಂಥದ್ದು ಕಾನ್ಸೆಪ್ಟ್. ಏನು ಅಂತ ಹೇಳಿದರೆ ಮನೆಯಲ್ಲಿ ರಾತ್ರಿ ಒಂದೊತ್ತು ಊಟ ಆಗಿರ್ಬೋದು ಅಥವಾ ಬೆಳಿಗ್ಗೆ ಒಂದೊತ್ತಿನ ತಿಂಡಿ ಎಲ್ಲರೂ ಜೊತೆಗೆ ಕೂತ್ಕೊಂಡು ಮಾಡಬೇಕು. ಏನು ತಿಂತ ಇದ್ದೇವೆ, ಅದು ನಾವು ಏನು ತಿಂತ ಇದ್ದೇವೆ, ಅದರಲ್ಲಿರುವ ಪೌಷ್ಟಿಕಾಂಶ ಏನು, ಅದು ನಮಗೆ ಏನಕ್ಕೆ ಉಪಯೋಗ, ಇದರ ಬಗ್ಗೆ ಚರ್ಚೆ ಮಾಡಿಕೊಂಡು ತಿನ್ನಬೇಕನ್ನುವಂಥದ್ದಿದೆ. ಆದರೆ ನಾವು ಎಷ್ಟು ಜನ ಮಾಡ್ತಾ ಇದ್ದೇವೆ? ಶಾಲೆಗೆ ಹೋಗುವಾಗ ಕೂಡ ಅಷ್ಟೇ, ಶಾಲೆಗೆ ಹೋಗುವಾಗ ಕೂಡ ಅಷ್ಟೇ ಮಗುವಿಗೆ ಏನು ಬೇಕು ಅದನ್ನು ನಾವು ಕಟ್ಟಿಕೊಡ್ತೇವೆ. ಕೆಲವೊಂದು ಮಕ್ಕಳು ಶಾಲೆಗೆ ತಿಂಡಿ ತಿನ್ನದೆ, ಸೊ ನಾವು ಏನು ಬೆಳಿಗ್ಗೆ ಮಗುವಿಗೆ ತಿಂಡಿ ಮಾಡ್ತೇವೆ ಮನೆಯಲ್ಲಿ, ಕೆಲವು ಮಕ್ಕಳು ತಿನ್ನೋದಿಲ್ಲ, ಹಾಗೇ ಶಾಲೆಗೆ ಹೋಗ್ತಾರೆ. ಮಧ್ಯಾಹ್ನ ಶಾಲೆಯಲ್ಲಿ ಏನು ಟಿಫಿನ್ ಕಟ್ಟಿಕೊಡ್ತೇವೆ ಅದನ್ನು ಎಷ್ಟು ತಿಂತಾರೆ ಗೊತ್ತಿಲ್ಲ, ನೀರು ಕುಡಿಯುವಂಥದ್ದು ಇಲ್ಲವೇ ಇಲ್ಲ. ಆಮೇಲೆ ಕೆಲವೊಂದು ಶಾಲೆ ಆಹಾರ ಇದೆ ಅಕ್ಷರ ದಾಸೋಹದಲ್ಲಿ, ಸೊ ಕೆಲವು ಮಕ್ಕಳು ತಿಂತಾರೆ, ಅದನ್ನು ಕೂಡ ಕೆಳಗೆ ತಿನ್ನುವುದಿಲ್ಲ. ಸಾಯಂಕಾಲ ಬರ್ತಾ ಏನು ಕರಿದ ತಿಂಡಿಗಳಿದೆ, ಸೊ ಇದನ್ನು ತಿಂತಾರೆ. ಈ ಮಕ್ಕಳ ವಯಸ್ಸಲ್ಲಿ ಹೆಚ್ಚಾಗಿ ನಾವು ನೋಡುವಂಥದ್ದು ಈ ಸ್ಕೂಲ್ ಗೋಯಿಂಗ್ ಹೈಸ್ಕೂಲ್ವರೆಗೆ 7ನೇಯಿಂದ ಒಳಗಿನ ಮಕ್ಕಳಿಗೆ ಅವರಿಗೆ ಬೇಕು ಎನರ್ಜಿ. ಏನಕ್ಕೆ ಅಂತ ಹೇಳಿದರೆ ಆಟ ಆಡಲಿಕ್ಕೆ. ಸೊ ನೀವು ಆಟ ಆಡಲಿಕ್ಕೆ ಎನರ್ಜಿ ಬರೀ ಒಂದು ಚಾಕ್ಲೇಟ್ ಮಗುವಿಗೆ ಸಿಕ್ಕಿದರೆ ಅದರಲ್ಲಿರುವ ಸಕ್ಕರೆ ಅಂಶದಿಂದ ಮಗುವಿಗೆ ಎನರ್ಜಿ ಬರುತ್ತೆ. ಅದು ಒಂದೇ ಚಾಕ್ಲೇಟ್ ಇಟ್ಕೊಳ್ಬೇಕಾದ್ರೆ 1 ಗಂಟೆ ಆಟ ಆಡುತ್ತೆ, ನಿಮ್ಮ ಅನ್ನಗಿನ್ನ ಬೇಕು ಅಂತೇನಿಲ್ಲ. ಸೊ ಯಾವಾಗ ನಾವು ಮಗುವಿಗೆ ಹಸಿದ ಹೊಟ್ಟೆಯಲ್ಲಿ ಶುಗರ್ ಕೋಟೆಡ್ ಅಥವಾ ಸಕ್ಕರೆ ಇರುವಂಥದ್ದು ಯಾವುದೇ ಕೊಡಿ, ಮಗು ಪುನಃ ಆ್ಯಕ್ಟಿವ್ ಆಗುತ್ತೆ. ಮಗುವಿಗೆ ನಿಮ್ಮ ಬೇರೆ ಆಹಾರ ಯಾವುದನ್ನು ಕೂಡ ತಿನ್ನೋದಿಲ್ಲ. ಸೊ ನಮ್ಮ ಆಹಾರ ಪದ್ಧತಿ ಅಥವಾ ಮಗುವಿಗೆ ನಾವು ಹೇಗೆ ಕೊಡಬೇಕು ಅಂತ ಹೇಳಿದರೆ, ಮಗು ಯಾವುದು ತಿಂತದೆ ಅದನ್ನು ಮಾತ್ರ ಅಲ್ಲ, ಎಲ್ಲ ಸಮತೋಲನ ಆಹಾರ ಅಂತ ಹೇಳ್ತೇವೆ. ಸೊ ಸಮತೋಲನ ಆಹಾರ ನಾವು ಕೊಡಲಿಲ್ಲ ಅಂತ ಹೇಳಿದರೆ ಮಗು ಬೆಳವಣಿಗೆ ಆಗುತ್ತೆ, ಆದರೆ ಮಗು ಪೂರಕವಾಗಿ ಬೆಳವಣಿಗೆ ಆಗೋದಿಲ್ಲ. ಈಗ ನಾವು ಮಗು ಶಾಲೆಯಿಂದ ಬರ್ತದೆ, ಮಗು ಓದುವುದಿಲ್ಲ, ಮಗು ಓದಿದ್ರು ಕೂಡ ತಲೆಗೆ ಹತ್ತೋದಿಲ್ಲ, ತಲೆಗೆ ಹತ್ತಿದ್ರು ಕೂಡ ಪರೀಕ್ಷೆಯಲ್ಲಿ ನೆನಪಾಗೋದಿಲ್ಲ, ನೆನಪಾಗಿದ್ರು ಕೂಡ ಪರೀಕ್ಷೆಯಲ್ಲಿ ಬರೆಯುವುದಿಲ್ಲ ಅಂತ ನಾವು ಹೇಳ್ತೇವೆ. ಓದ್ತಾರೆ ಅಥವಾ ತಿಂತಾರೆ, ಮಗುವಿನ ದೇಹಕ್ಕೆ ಹಿಡಿಯುವುದಿಲ್ಲ. ಇದೆಲ್ಲ ಏನಕ್ಕೆ ಅಂತ ಹೇಳಿದರೆ ನಾವು ಸಮತೋಲನ ಆಹಾರ ಕೊಡ್ತಾ ಇಲ್ಲ, ಮಗುವಿಗೆ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಮಾತ್ರ ಆಹಾರವನ್ನು ಕೊಡ್ತೇವೆ. ಸೊ ಏನು ಹೆಚ್ಚಾಗಿ ಈಗ ನಾವು ಕರಾವಳಿ ಜನರು ಏನು ಮೀನು ತಿನ್ನುವವರಾದರೆ ನಾವು ದಿನ ಮೀನಿದ್ರೆ, ಮೀನಿನ ಪದಾರ್ಥ ಇದ್ದರೆ ಅದು ಒಂದೇ ಸಾಕು. ಈಗ ನಾನು ಹೆಚ್ಚಾಗಿ ನೋಡ್ತಾ ಇದ್ದೇನೆ ನಾನ್ ವೆಜ್ ತಿನ್ನುವ ಮನೆಗಳಲ್ಲಿ ಮಕ್ಕಳಲ್ಲಿ, ಅದು ಕೂಡ ಮಕ್ಕಳಲ್ಲಿ ಕಬಾಬ್ ಒಂದು ಪೀಸ್ ಇದ್ದರೆ ಬೇಕಾದರೆ ಎಷ್ಟಾದರೂ ಊಟ ಮಾಡ್ತಾರೆ. ನೀವು ತರಕಾರಿ ಕೊಡಿ ಯಾವುದೂ ತಿನ್ನೋದಿಲ್ಲ. ಈಗ ಎಷ್ಟು ಮನೆಗಳಲ್ಲಿ ಮಕ್ಕಳು ತರಕಾರಿ ತಿಂತಾರೆ? ಇಲ್ಲ, ತಿನ್ನೋದಿಲ್ಲ. ಗೊತ್ತಿದೆ. ಇನ್ನೊಂದೇನು ಅಂತ ಹೇಳಿದರೆ ಈ ಲೇಸ್, ಕುರ್ಕುರೆ ಇಂಥದ್ದೆಲ್ಲ ಪ್ಯಾಕೆಟ್ ತಿಂಡಿಗಳು ಈಗ ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಗೂಡಂಗಡಿಗಳಲ್ಲಿ 5 ರೂಪಾಯಿ ಪ್ಯಾಕೆಟಿಂದ ಶುರು ಮಾಡಿದ್ದಾರೆ. ಈ ದೊಡ್ಡ ಮಾಲ್ಗಳಲ್ಲಿ ಆದರೆ 50 ರೂಪಾಯಿ 100 ರೂಪಾಯಿ ಅಂತ ಆಗುತ್ತೆ ಹೊರತು ಇಲ್ಲಿ 5 ರೂಪಾಯಿ. ಏನಿರುತ್ತೆ ಅದರಲ್ಲಿ? ಕರಿದ್ರಲ್ಲಿ ಅಜಿನೋಮೋಟೊ ಫ್ಲೇವರಿಗೆ ಹಾಕಿರ್ತಾರೆ. ಸೊ ಏನಾಗುತ್ತೆ, ಪ್ರತಿ ಸಲ ಈ ಮಗು ಈ ರೀತಿಯ ಫುಡ್ ತಿಂದಾಗ ಅದರದ್ದು ದೇಹದ ಬೆಳವಣಿಗೆ ಆಗೋದಿಲ್ಲ. ಆಹಾರ ಅಂದರೆ ಏನು ಹಸಿವು ಅನ್ನುವಂಥದ್ದು ಏನಿದೆ ಅದು ಕಡಿಮೆ ಆಗುತ್ತೆ ಅಷ್ಟೇ. ಮಗುವಿನಲ್ಲಿ ಬೆಳವಣಿಗೆ ಆಗೋದಿಲ್ಲ, ಮಗುವಿನಲ್ಲಿ ಪೌಷ್ಟಿಕ ಆಹಾರ ಇರೋದಿಲ್ಲ, ಮಗುವಿನ ಬುದ್ಧಿಶಕ್ತಿ ಬೆಳವಣಿಗೆ ಆಗೋದಿಲ್ಲ. ಮಗು ಬೆಳವಣಿಗೆಯಲ್ಲಿರ್ಬೋದು, ಕಲಿಕೆಯಲ್ಲಿರ್ಬೋದು, ಆಟೋಟದಲ್ಲಿರ್ಬೋದು, ಎಲ್ಲದರಲ್ಲಿ ಹಿಂದೆ ಉಳಿಯುತ್ತೆ. ಸೊ ನಾವು ಮಗು ಕಲಿಯದಿರುವುದಕ್ಕೆ ಓದುವುದಿಲ್ಲ ಅಂತ ಒಂದೇ ಕಾರಣ ಬರೋದಿಲ್ಲ. ನಾವು ಮಗುವಿಗೆ ಪೌಷ್ಟಿಕ ಆಹಾರ ಕೊಡ್ತಾ ಇದ್ದೇವೆ ಅನ್ನುವಂಥದ್ದು ಮಾತ್ರ ಬರುತ್ತೆ. ಅದೇ ನಾವು ಹೈಸ್ಕೂಲಿಗೆ ಬರುವಾಗ ಹೆಣ್ಣು ಮಕ್ಕಳಿಗೆ ಮುಟ್ಟಾಗುವ, ಈಗ ಮೊದಲೆಲ್ಲ 12 ವರ್ಷ 13 ವರ್ಷಕ್ಕೆಲ್ಲ ಫಸ್ಟ್ ಮುಟ್ಟಾಗ್ತಾಯಿದ್ರು. ಈಗ ನೀವು ನೋಡಿ 8 ವರ್ಷ 4ನೇ ಕ್ಲಾಸು 3ನೇ ಕ್ಲಾಸು 5ನೇ ಕ್ಲಾಸ್ವರೆಗೆ ಹೋಗೋದಿಲ್ಲ. ಈಗ 4ನೇ ಕ್ಲಾಸಲ್ಲೇ ಹೆಚ್ಚಾಗಿ ಭಾಳ ಬೇಗನೆ ಮುಟ್ಟಾಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸೊ ಇದರಿಂದ ಏನಾಗ್ತಿದೆ, ಮಗುವಿಗೆ ಕೂಡ, ಹೆಣ್ಣು ಮಗುವಿಗೆ ಕೂಡ ಪೌಷ್ಟಿಕ ಆಹಾರ ಭಾಳಷ್ಟು ಅಗತ್ಯ ಇರುತ್ತೆ.
ಅವರಲ್ಲಿ ಕೂಡ ರಕ್ತಹೀನತೆ ಆಗ್ತಾ ಹೋಗುತ್ತೆ. ಸೊ ನಾವು ಅವರಿಗೂ ಕೂಡ ಪೌಷ್ಟಿಕ ಆಹಾರವನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಾಂದರೆ ಏನಾಗುತ್ತೆ, ಮಗುವಿನ ಬೆಳವಣಿಗೆ ಆಗೋದಿಲ್ಲ. ನಾವು ದೇಹದ ಬೆಳವಣಿಗೆ ನೋಡ್ತೇವೆ ಹೊರತು ಒಳಗಡೆ ಗರ್ಭಕೋಶ ಇರ್ಬೋದು, ಅಂಡಾಶಯ ಇರ್ಬೋದು, ಇದು ಎಲ್ಲವೂ ಕೂಡ ಬೆಳವಣಿಗೆ ಆಗಬೇಕು. ಇದೇ ಸರಿಯಾಗಿ ಬೆಳವಣಿಗೆ ಆಗಲಿಲ್ಲ ಅಂತ ಹೇಳಿದರೆ ಮದುವೆ ಆದ ಮೇಲೆ ಅಲ್ಲಿ ಅವಧಿ ಪೂರ್ವ ಜನನ, ಕಡಿಮೆ ತೂಕದ ಜನನ, ನಿರ್ಜೀವ ಜನನ ಇದು ಆಗ್ತಿರೋದಕ್ಕೆ ಜಾಸ್ತಿ ಕಾರಣ ಏನು ಅಂತ ಹೇಳಿದರೆ ಮಗುವಿನ ಬೆಳವಣಿಗೆಯ ಸಮಯದಲ್ಲಿ ಗರ್ಭಕೋಶ, ಯೂಟ್ರಸ್ ಅಂತ ನಾವೇನು ಹೇಳ್ತೇವೆ ಅದು ಬೆಳವಣಿಗೆ ಆಗೋದಿಲ್ಲ, ಗರ್ಭಕೋಶದ ಬಾ ಏನಿರ್ಬೋದು ಅದು ಬೆಳವಣಿಗೆ ಆಗಿರೋದಿಲ್ಲ, ಅಂಡಾಶಯ ಏನಿದೆ ಅದು ಬೆಳವಣಿಗೆ ಆಗಿರುವುದಿಲ್ಲ. ಸೊ ಆವಾಗ ಏನಾಗುತ್ತೆ, ಮನೆಯಲ್ಲಿ ಏನೋ ಬೇಗ ಮದುವೆ ಮಾಡಿಸಿಬಿಡ್ತಾರೆ. ಆದರೆ ಅಲ್ಲಿ ಮಗುವಿಗೆ ಅಥವಾ ಹೆರಿಗೆ ಆದಂಥ ಸಂದರ್ಭದಲ್ಲಿ ಈ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ತದೆ. ಸೊ ಇದೆಲ್ಲವೂ ಕೂಡ ನಮ್ಮ ಹೆಚ್ಚಾಗಿ ಇನ್ನು ಹೆಣ್ಣು ಮಕ್ಕಳಿಗೆಲ್ಲ, ದೊಡ್ಡವರಿಗೆ ನಾವು ಹೇಳ್ತೇವೆ ಏನು, ಮುಖದಲ್ಲಿ ಕಾಂತಿ ಬೇಕು, ಎಲ್ಲ ಕ್ರೀಮ್ಗಳನ್ನು ಹಚ್ಚುವಂಥದ್ದು, ತಲೆ ಕೂದಲು ಉದುರ್ತದೆ, ಇರುವ ಎಲ್ಲ ಶ್ಯಾಂಪುಗಳನ್ನು ಹಾಕುವಂಥದ್ದು. ಸೊ ಅದರಲ್ಲಿ ಮೇಯ್ನ್ ನಾವು ಹೇಳ್ತೇವೆ ಏನು, ನಿಮ್ಮ ಮುಖದ ಕಾಂತಿ ಅಥವಾ ತಲೆಗೂದಲು ಉದುರುವಿಕೆ ಕಡಿಮೆ ಆಗಬೇಕು ಅಂತ ಹೇಳಿದರೆ, ತಲೆಯಲ್ಲಿ ಒಟ್ಟು ಅಥವಾ ಫಂಗಲ್ ಇನ್ಫೆಕ್ಷನ್ ಇಲ್ಲ ಅಂತ ಹೇಳಿದರೆ, ತಲೆ ಉದುರುವಿಕೆಗೆ ಮೇಯ್ನ್ ಕಾರಣ ಏನು ಅಂತ ಹೇಳಿದರೆ ಪೌಷ್ಟಿಕ ಆಹಾರ. ಇದೆಲ್ಲ ತಲೆಗೆ ಬೇಕಾದ ಶ್ಯಾಂಪು ಬೇರೆ 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 ಚೇಂಜ್ ಮಾಡಿ ಆಮೇಲೆ ಲಾಸ್ಟ್ ವೈದ್ಯರ ಹತ್ರ ಹೋದಾಗ ವೈದ್ಯರು ನೀವು ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳಿ, ನೀವು ಅದು ತಗೊಳ್ಳಿ, ಇದು ತಗೊಳ್ಳಿ, ಬಿ ಕಾಂಪ್ಲೆಕ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಪ್ರಾಬ್ಲಮ್ ಆಗಿರೋದು ವಿಟಮಿನ್ನ ಕೊರತೆ. ಕೂದಲಿನ ಬೇರು ಗಟ್ಟಿಲ್ಲ ಅಂತ ಹೇಳಿದರೆ ನೀವು ಕೂದಲಿಗೆ ಏನು ಹಾಕಿದರೂ ಕೂಡ ಪ್ರಯೋಜನ ಇಲ್ಲ. ಯಾವಾಗ ಕೂದಲು ಸ್ಪ್ಲಿಟೌನ್ಸ್ ಅಂತ ಹೇಳ್ತವೆ, ಎಂಡಲ್ಲಿ ಕೂದಲುಗಳು ಒಡಿತಾ ಬರ್ತದೆ, ಇನ್ನೊಂದು ಬ್ರಿಟಲ್ ಗಟ್ಟಿ ಆಗುವಂಥದ್ದು, ಸಿಂಕ್ರಿ ಕಡ್ಡಿ ಥರ. ಸೊ ಆ ರೀತಿ ಆಯಿತು ಅಂತ ಹೇಳಿದರೆ ಅದರ ಅರ್ಥ ನಮ್ಮ ಕೂದಲಿಗೆ ನಾವು ತಗೊಳ್ಳುವಂಥ ಪೌಷ್ಟಿಕಾಂಶ ಸಾಲುವುದಿಲ್ಲ ಅಂತ. ಸೊ ನೀವು ಇದನ್ನು ನಿಮ್ಮ ಅಂಗನವಾಡಿಗಳಲ್ಲಿರ್ಬೋದು ಅಥವಾ ತಾಯಂದಿರು ನಿಮ್ಮ ಹೆಣ್ಣು ಮಕ್ಕಳಿದ್ದರೆ ಅವರಿಗೆಲ್ಲ ಹೇಳಿ. ಪೌಷ್ಟಿಕಾಂಶದ ಕೊರತೆಯಿಂದ ಆಗುವಂಥದ್ದು, ಈಗ ಭಾಳಷ್ಟು ಜನರು ಜಂಕ್ ಫುಡ್, ಹೊರಗಿನ ಆಹಾರವನ್ನು ತಗೊಳ್ಳುವಂಥದ್ದು, ಬರ್ಗರ್ ಇರ್ಬೋದು, ಪಿಜ್ಜಾ ಇರ್ಬೋದು, ಯಾವಾಗಲಾದರೂ ಒಮ್ಮೆ ತೊಂದರೆ ಇಲ್ಲ. ಆದರೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದಲ್ಲ. ಇನ್ನೊಂದು, ನಾವು ಶಾಲೆಯಿಂದ ಹೊರಗೆ ಬರುವಾಗ ಮಂಗಳೂರು ಪೇಟೆಯಲ್ಲಿ ಎಲ್ಲ ನೋಡ್ತೇವೆ, ಎಲ್ಲ ಯೂನಿಫಾರ್ಮ್ ಆಗಿರೋ ಮಕ್ಕಳು ಪಾನಿಪುರಿ ಅಂಗಡಿ ಸುತ್ತ. ಏನು ಪಾನಿಪುರಿ ಒಂದು 4 ತಿಂದ ತಕ್ಷಣ, ಮಧ್ಯಾಹ್ನ ಊಟ ಸರಿ ಮಾಡಿರೋದಿಲ್ಲ, ಶಾಲೆ ಬಿಟ್ಟ ತಕ್ಷಣ ಒಂದು 4 ಪಾನಿಪುರಿ ತಿಂದರೆ ಹೊಟ್ಟೆ ತುಂಬುತ್ತೆ. ಮತ್ತು ನಿಮ್ಮ ರಾತ್ರಿಗೆ ನೀವು ಏನು ಊಟ ಕೊಟ್ಟರು ಕೂಡ ತಿಂದು ಮಲ್ಕೊಳ್ತಾರೆ. ನಿಮ್ಮ ಅವಾಗೆ ಮಗುವಿಗೆ ಬೇಕಾದಂಥ ಊಟ ಇಲ್ಲ ಅಂತ ಹೇಳಿದರೆ ಅದನ್ನು ಕೂಡ ಬಿಟ್ಟು ಹಾಗೆ ಮಲಗ್ತದೆ. ಸೊ ಇದನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾವಾಗಲಾದರೂ ಒಮ್ಮೆ ಓಕೆ, ಇಲ್ಲ ಅಂತ ಹೇಳಿದರೆ ಇದೇ ಅಭ್ಯಾಸ ಮಾಡಿಕೊಂಡ್ರೆ ಆಹಾರದಲ್ಲಿ ತೊಂದರೆ ಆಗುವಂಥದ್ದು. ಇನ್ನು ಒಂದು ಪಾಯಿಂಟ್ ನೆನಪಿಡಿ, ಈಗ ತರಕಾರಿಗಳು ಬರುವಂಥದ್ದು, ಹಣ್ಣು ಹಂಪಲು ಬರುವಂಥದ್ದು ಎಲ್ಲ ಹೊರಗಿನಿಂದ ಬರುವಂಥದ್ದು. ನಮ್ಮ ಸ್ಥಳೀಯವಾಗಿ ಈಗ ಬೆಳೆಸುವವರು ಭಾಳಷ್ಟು ಕಡಿಮೆ ಆಗಿದ್ದಾರೆ. ನಾನು ಈಗಲೂ ಕೂಡ ಮಂಗಳೂರು ಸ್ಟೇಟ್ ಬ್ಯಾಂಕಲ್ಲಿ ಒಬ್ಬರು ಬೆಳ್ಮಣ ಆ ಸೈಡ್ನ ಒಬ್ಬರು ಕ್ರಿಶ್ಚಿಯನ್ ಹೆಂಗಸಿದ್ದಾರೆ, ಅವರ ಮನೆಯಲ್ಲಿ ತರಕಾರಿ ಬೆಳೆಸ್ತಾರೆ. ಅವರೊಂದು 4-5 ಬಗೆದು ತರಕಾರಿ ತರ್ತಾರೆ, ಊರಿನ ತರಕಾರಿ. ನಾನು ಆ ಊರಿನ ತರಕಾರಿ ಬಿಟ್ಟು ಮನೆಗೆ ಬೇರೆ ಯಾವ ತರಕಾರಿಯೂ ತಗೊಂಡು ಹೋಗೋದಿಲ್ಲ. ಏನಕ್ಕೆ ಅಂತ ಹೇಳಿದರೆ, ಬೇರೆ ಎಲ್ಲಿಂದ ನಮಗೆಲ್ಲ ತರಕಾರಿ, ಫ್ಯಾನ್ಸಿ ತರಕಾರಿಗಳೆಲ್ಲ ಬರ್ತದೆ, ಎಲ್ಲದಕ್ಕೂ ಕೂಡ ಮಾಸಾಗಿ ಮಾಡುವಂಥದ್ದು. ಮಾಸ ಅಂತ ಹೇಳಿದರೆ ಅವರು ಅದರಲ್ಲಿ ವ್ಯಾಪಾರ ದೃಷ್ಟಿಯಿಂದ ಒಂದು ಅಷ್ಟು ಎಕರೆಗಟ್ಟಲೆ ಜಾಗೆಯಲ್ಲಿ ತರಕಾರಿ ಬೆಳೆಸ್ತಾರೆ. ಸೊ ಅದಕ್ಕೆ ಒಂದು ಕ್ರಿಮಿ ಬಂದು ಹಾಳಾಯಿತು ಅಂತ ಹೇಳಿದರೆ ಅದು ಅವ್ರದ್ದು ಅವ್ರದ್ದು ಇನ್ಕಮ್ ಎಲ್ಲ ನಾಶ ಆಗಿ ಹೋಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಏನು ಆಗಬಾರ್ದು ಅಂತ ಕೆಮಿಕಲ್ ಇರ್ಬೋದು, ಪೆಸ್ಟಿಸೈಡ್ ಇರ್ಬೋದು, ಎಲ್ಲವೂ ಕೂಡ ಸಿಂಪಡಣೆ ಮಾಡ್ತಾರೆ, ಯಾವುದು ರೋಗಗಳು ಬರಬಾರ್ದು ಅಂತೇಳಿ. ನಾವೇನು ಮಾಡ್ತೇವೆ, ಮನೆಯಲ್ಲಿ ತಗೊಂಬರ್ತೇವೆ, ಮನೆಯಲ್ಲಿ ತಗೊಂಬಂದು ನೀರಲ್ಲಿ ಒಮ್ಮೆ ತೊಳಿತೇವೆ, ತೊಳೆದಾದ ಮೇಲೆ ಚೆಂದ ಮಾಡಿ ಕಟ್ ಮಾಡಿ ನಾವು ಅಡಿಗೆಗೆ ಉಪಯೋಗಿಸ್ತೇವೆ. ಸೊ ಒಂದು ಕಿವಿ ಮಾತು ಏನು ಅಂತ ಹೇಳಿದರೆ, ಯಾವುದೇ ತರಕಾರಿ ತನ್ನಿ ಸಿಪ್ಪೆ ತೆಗೆಯದೇ ಇರುವಂಥ ತರಕಾರಿಗಳನ್ನು ಹಾಗೆ ಉಪಯೋಗಿಸೋದಾದರೆ ದಯವಿಟ್ಟು ಒಂದು 20 ನಿಮಿಷ ಆದರೂ ಉಪ್ಪು ನೀರಲ್ಲಿ ಇಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅದು ಹಣ್ಣು ಇರ್ಬೋದು, ಅದು ತರಕಾರಿ ಇರ್ಬೋದು. ಹಣ್ಣು ಕೂಡ ಅಷ್ಟೇ, ನೀವೀಗ ಬಾಳೆಹಣ್ಣು ಗೊನೆ ನಾನು ನೋಡ್ದಿದ್ದಾಗೆ ಬಾಳೆಹಣ್ಣು ಗೊನೆ ನಮ್ಮ ಮನೆಯಲ್ಲಿ ಆದರೆ ನಾವು ಅದನ್ನು ಮನೆಯಲ್ಲಿ ನೇತಾಡಿಸಿದರೆ ಒಂದೊಂದೇ ಪನ್ನೆ ಹಳದಿ ಬಣ್ಣಾಗಿ ಬರುವುದು ಅಲ್ವಾ. ಈಗ ನಿಮಗೆ ಹೇಗೆ ಕಾಣುತ್ತೆ, ಫುಲ್ಲು ಗೊನೆನೇ ಹಳದಿ, ಕಾಯಿದ್ರು ಕೂಡ ಫುಲ್ ಗೊನೆನೇ
ಹಳದಿ ಆಗಿರ್ತದೆ. ಹೇಗೆ? ಇನ್ನೊಂದು, ನೀವು ಮನೆಗೆ ಅಲ್ಲಿ ಅವರು ಬೇಕಾದರೆ ಅವರು ಬಾಳೆಹಣ್ಣನ್ನು ಕೆಲವು ಮಂಗಳೂರಲ್ಲಿ ಗಾಡಿಯಲ್ಲಿ ಪನ್ನೆ ತೆಗೆದು ಮಾರ್ತಾರೆ. ಅವರು ಅದನ್ನೇ ಒಂದು 2-3 ದಿನ ಮಾರ್ತಾರೆ. ನಾವು ಅದನ್ನೇ 1 ದಿನ ಮನೆಗೆ ತಗೊಂಡೋಗಿ ಮರು ದಿವಸ ಸಿಪ್ಪೆ ಕಪ್ಪಾಗಿ ಆಯಿತು. ಹಾಗಾದರೆ ಅವರಲ್ಲಿ ಇನ್ನೂ ಹಳದಿ ಹೇಗೆ ಉಳ್ಕೊಂಡಿದೆ? ಸೊ ಇದೆಲ್ಲ ಆಲೋಚನೆ ಮಾಡಿ. ನಾವು ಮೊದಲು ತಿಂತ ಇದ್ದ ಆಹಾರ ಹಳ್ಳಿಗಳಲ್ಲಿ ಹೇಗಿತ್ತು, ನಾವು ಏನು ತಿಂತಾ ಇದ್ವಿ, ಈಗ ಏನಾಗಿದೆ ಅಂತ ಹೇಳಿದರೆ ಹಳ್ಳಿಗಳಲ್ಲಿ ಸಿಗುವಂಥ ಅಥವಾ ಏನು ಪೌಷ್ಟಿಕ ಆಹಾರ ಬರೀ ಪೌಷ್ಟಿಕ ದಿನಾಚರಣೆಗೆ ಸೀಮಿತವಾಗಿದೆ. ಇನ್ನೊಂದು, ನಮ್ಮ ಯಾವಾಗ ಮನೆಯಲ್ಲಿ ಹಬ್ಬಗಳು ಬಂದಾಗ ಆವಾಗ ಬಾಳೆ ಎಲೆಯಲ್ಲಿ ಒಂದು ಊಟ ಮಾಡುವ ಅಂತೇಳಿ ಒಂದು 4 ಬಗೆದ್ದು, ಅದು ಮಕ್ಕಳು ತಿನ್ನೋದಿಲ್ಲ, ಅದೊಂದು. ಇನ್ನೊಂದು, ನಮ್ಮ ಮೊನ್ನೆ ಆಟಿ ತಿಂಗಳಲ್ಲಿ ಆಟಿಡೊಂಜಿ ಕೂಟ ಅಂತ ಹೇಳಿ ಮಾಡಿಬಿಟ್ಟು ಅಲ್ಲಿ ಎಷ್ಟು ಬಗೆದು ತರಕಾರಿ ಎಲ್ಲ ಆವಾಗ ನಮಗೆ ನೆನಪಾಗೋದು. ತಿಮರೆ ಚಟ್ನಿ ಇರ್ಬೋದು, ಕುಡು ಇರ್ಬೋದು, ಬಂಬೆ ಇರ್ಬೋದು, ಆವಾಗ ನೆನಪಾಗೋದು. ಬಾಕಿ ದಿನ ನಾವು ಯಾವತ್ತೂ ಮಾಡೋದಿಲ್ಲ. ಸೊ ಇದನ್ನು ರುಟೀನಾಗಿ ಸ್ಥಳೀಯವಾಗಿ ಸಿಗ್ತದೆ ಅಂತ ಹೇಳಿದರೆ ಯಾವಾಗಲೂ ಒಂದು ಸ್ಥಳೀಯ ತರಕಾರಿ ಅಂತ ಹೇಳ್ತೇವೆ, ಇನ್ನೊಂದು ಸೀಸನ್ಡ್ ಫ್ರೂಟ್ಸ್ ಅಂತ ಹೇಳ್ತೇವೆ. ಹಣ್ಣು ಯಾವಾಗ ತಿನ್ನಬೇಕು, ಈಗ ನಮಗೆ ಮಾವಿನಕಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣು ಸಿಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ತಿನ್ನುವುದಲ್ಲ. ಮಾರ್ಕೆಟಲ್ಲಿ ಸಿಗುತ್ತೆ, ದಯವಿಟ್ಟು ತಿನ್ನಬೇಡಿ. ಯಾಕೆ? ಯಾವ ಸೀಸನಲ್ಲಿ ಯಾವ ಹಣ್ಣು ಆಗಬೇಕು ಆ ಸೀಸನಿನ ಹಣ್ಣನ್ನು ಮಾತ್ರ ತಿನ್ನಬೇಕು. ಅಂದರೆ ಅದು ನ್ಯಾಚುರಲ್ ಆಗಿ ಬಂದಿರುವಂಥದ್ದು. ಎಲ್ಲೋ ಸ್ಟೋರ್ ಮಾಡಿ ಆಮೇಲೆ ಅದನ್ನು ಹಣ್ಣು ಮಾಡಿ ನಾವು ಅದನ್ನು ತಿಂದು ಅದಕ್ಕೆ ರೇಟು ಜಾಸ್ತಿ, ಅದನ್ನು ನಾವು ತಿಂದು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದು ಜಾಸ್ತಿ. ಸೊ ಇಷ್ಟು ಹೇಳ್ತಾ ಹೋದರೆ ಭಾಳಷ್ಟು ವಿಚಾರಗಳಿದೆ, ಆದರೆ ಆರೋಗ್ಯಕ್ಕೆ ಯಾವತ್ತೂ ಮುಗಿಯುವುದಿಲ್ಲ. ಸಿಂಪಲಾಗಿ ಒಂದು 2-3 ಪಾಯಿಂಟ್ ನೆನಪಿಟ್ಕೊಳ್ಳಿ ಅಷ್ಟೇ. ಒಂದು, ಉಪ್ಪು ನೀರಲ್ಲಿ ಇಡುವಂಥದ್ದು, ಸೀಸನ್ಡ್ ಫ್ರೂಟ್ಸ್ ತಿನ್ನುವಂಥದ್ದು. ಮಕ್ಕಳಿಗೆ ಸಿಲೆಕ್ಟಿವ್ ಇದನ್ನೇ ತಿನ್ನು ಅಂತ ಹೇಳಿದರೆ ಬೇಕಾದರೆ ತಿನ್ನೋದೇ ಕೊಡ್ತಾರೆ, ಅದನ್ನಂತೂ ತಿನ್ನೋದಿಲ್ಲ. ಸೊ ಅದು ಈಗ ಆಗೋದಿಲ್ಲ, ಫಸ್ಟಿಂದ ಮಗು ಇರುವಾಗಲೇ ಪ್ರಾರಂಭ ಆಗಬೇಕು. ಸೊ ಇಷ್ಟು ಬಹುಶಃ ಕಾರ್ಯಕ್ರಮ ಈಗ ಮಧ್ಯಾಹ್ನ ಆಗ್ತಾ 1 ಗಂಟೆ ಆಗ್ತಾ ಬಂತು. ಸೊ ಪೌಷ್ಟಿಕಾಹಾರ ಎಲ್ಲ ಇಟ್ಟಿದ್ದೀರಾ. ಸೊ ಎಲ್ಲರಿಗೂ ಕೂಡ ಭಾಳಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಆಗಿದೆ. ಎಲ್ಲವನ್ನು ಕೂಡ ನೋಡಲಿಕ್ಕೆ ಭಾಳಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ಮುಂದುವರಿಸಬೇಕು ಅಂತ ಹೇಳುತ್ತಾ ನಮ್ಮ ವೇದಿಕೆಯಲ್ಲಿರುವ ನಮ್ಮ CDP ಶೈಲಾ ಮೇಡಮ್ ಇರ್ಬೋದು, ಶ್ವೇತಾ ಮೇಡಮ್ ಇರ್ಬೋದು, ಇವರೆಲ್ಲ ನಾವು ಭಾಳ ಆತ್ಮೀಯರಾಗಿದ್ದೇವೆ. ಎಲ್ಲ ಕಾರ್ಯಕ್ರಮದಲ್ಲಿ ಜೊತೆಗೆ ನಾವು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ತುಂಬ ಚೆನ್ನಾಗಿ ಒಳ್ಳೆಯ ರುಚಿಕರವಾದ ಹಾಗೆ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುವಂಥ ಆಹಾರ ಪದಾರ್ಥಗಳನ್ನು ನೀವು ತಯಾರು ಮಾಡಿದ್ದೀರಾ. ನಾನು ಎಲ್ಲರಿಗೂ ಕೂಡ ಸರ್ಟಿಫಿಕೇಟನ್ನು ರೆಡಿ ಮಾಡಿಸಿದ್ದೀನಿ. ಬಟ್ 75 ಜನಕ್ಕೆ ಸಾಂಕೇತಿಕವಾಗಿ ಕೊಡ್ತೀನಿ. ನಂತರದಲ್ಲಿ ನೀವು ನಿಮ್ಮ ಸರ್ಟಿಫಿಕೇಟ್ನ ತಗೊಳ್ಬೇಕು. ಓಕೆ, ಆಯಿತಾ? ಮೊದಲನೇದಾಗಿ ರಜಿಯಾ ಹಳೆಕೋಟೆ, ರಜಿಯಾ ಕೊಲ್ಲಿಯ ಫಸ್ಟ್, ಶೈಲಜಾ ಕೊಲ್ಲಿಯ ಫಸ್ಟ್. ಭಾರತಿ ಸುಮಣಿ ಅಕ್ಕರಗೆರೆ ಉಳ್ಳಾಲ, ಶಾಲಿನಿ ಪರಂಡೆ, ವಿಜಯ ನಿತ್ಯಾನಂದ ನಗರ, ಪ್ರಮೀಳಾ ಉರುಮನೆ ಸೆಕೆಂಡ್, ಪ್ರಮೀಳಾ ಉರುಮನೆ ಸೆಕೆಂಡ್. ಯಾರು ತಗೊಳ್ಳಿ, ನಳಿನಿ ನೀವು ಕೊಡ್ತು.
ಧನ್ಯವಾದಗಳು ಸರ್. ಮುಂದಿನ ಪ್ರಮಾಣ ಪತ್ರವನ್ನು ನಗರದಲ್ಲಿ ಸುದೀಪ ಅರೆಕಳ ಮಲರ್, ಸುಂದರಿ ಅಕ್ಷರ ನಗರ, ರಮಾದೇವಿ ಕೊಂಡೇಣ, ಮಾಲತಿ ಕಣ್ಣೀರು ತೋಟ, ಕುಮುದ ಮುಳ್ಳುಗುಡ್ಡೆ, ಸುಮತಿ ಬಗಂಬಿಲ, ಮೈನಾಕ್ಷಿ ಅಚ್ಚಿನಡ್ಕ, ಹರಿನಾಕ್ಷಿ ಅಚ್ಚಿನಡ್ಕ, ಪವಿತ್ರ ಬಬ್ಬುಕಟ್ಟೆ, ಸ್ವಲ್ಪ ಚಪ್ಪಾಳೆ ತಟ್ಟಿ, ಮಲಿಂದ ಗಂಡಿ, ಸಹದಿಯ ಮದನಿನಗರ ಸೆಕೆಂಡ್, ಹರಿಪ್ರಸಾದ್ ಗೌಡ. ಮುಂದಿನ ಪ್ರಮಾಣ ಪತ್ರವನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಮ್ಲಮವರು ಅಂಗನವಾಡಿಯಿಂದ ಅಮ್ಲಮವರು, ಸುಹಾನ ಕಲ್ಲಾಪು, ಅಶ್ವಿನಿ ಸೇವಂತಿಗುಡ್ಡೆ, ಆಮಿನ ಶಾಂತಿಬಾರ್, ಮುಂದಿನ ಪ್ರಮಾಣ ಪತ್ರವನ್ನು ಯೋಜನಾ ಮಟ್ಟದ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬೆಳ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ರಜಿಯಾ ಅವರಿಗೆ ಇಲಾಖೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಸನ್ಮಾನ್ಯ ಶ್ರೀ BT ಖಾದರ್ ಸರ್, ಸಭಾಧ್ಯಕ್ಷರು, ವಿಧಾನಸಭೆ ಕರ್ನಾಟಕ ಸರ್ಕಾರ, ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಬಂದು ಮಾಹಿತಿಯನ್ನು ನೀಡಿದ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳ ಶ್ರೀಮತಿ ಜ್ಯೋತಿ ಮೇಡಮ್ ಇವರಿಗೂ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಪ್ರಿಪರೇಷನ್ ಹಾಗೂ ಮಾರ್ಗದರ್ಶನ ನೀಡಿದ ನಮ್ಮ ಯೋಜನೆಯ ಶಿಶು ಅಭಿವೃದ್ಧಿ ಶ್ರೀಮತಿ ಶೈಲಾ ಮೇಡಮ್ ಇವರಿಗೂ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮಂಗಳೂರು ತಾಲೂಕು ಶ್ರೀಶಕ್ತಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರ ಶೆಟ್ಟಿ ಇವರಿಗೂ ಕೃತಜ್ಞತೆ ಸಲ್ಲಿಸಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಮ್ಯಾನೇಜರ್ ಎಲ್ಲರನ್ನೂ ಸಂಜೀವಿ ಹಾಗೂ ತಾಲೂಕು